भक्ति वेदांतनामिने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य देशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಸ್ವಾಗತ ಎಲ್ಲರಿಗೆ ಮತ್ತೊಮ್ಮೆ ಇವತ್ತಿನ ರಾಮಾಯಣದ ಚರ್ಚೆಗೆ. ಸಂಕ್ಷೇಪ ರಾಮಾಯಣದಲ್ಲಿ ಸುಮಾರು 100 ಶ್ಲೋಕಗಳು, ಅದರಲ್ಲಿ 50ಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಆಗಲೇ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇವೆ. ಇವತ್ತು 52ನೆಯ ಶ್ಲೋಕ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ನಾವಾಗಲೇ ಬಂದಿದ್ದೇವೆ. ಸಂಕ್ಷೇಪ ರಾಮಾಯಣದಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಂದಿದ್ದೇವೆ ಅಂದ್ರೆ ನಿಜವಾಗ್ಲೂ ರಾಮಾಯಣದಲ್ಲೂ ಕೂಡ, ರಾಮಾಯಣದ ಲಘು ಚರ್ಚೆಯಲ್ಲಿ ಕೂಡ ಅರ್ಧಕ್ಕಿಂತ ಹೆಚ್ಚು ನಾವು ದಾಟಿದ್ದೇವೆ ಅಂತ ಅರ್ಥ. ಏಕೆಂದ್ರೆ ಈ ಸಂಕ್ಷೇಪ ರಾಮಾಯಣ ಅಂದ್ರೆ ನಾರದರು ವಾಲ್ಮೀಕಿ ಮುನಿಗಳಿಗೆ ಆರಂಭದಲ್ಲಿ ಸಮಸ್ತವಾದ ರಾಮಾಯಣವನ್ನ ಕೇವಲ 100 ಶ್ಲೋಕಗಳಲ್ಲಿ ಅವರು ಸಂಕ್ಷೇಪವಾಗಿ, ಅಂದ್ರೆ ಬಹಳ ಸಾರಾಂಶ ರೂಪದಲ್ಲಿ ಅವರು ಹೇಳ್ತಾರೆ. ಅದರಲ್ಲಿ 50 ಶ್ಲೋಕಗಳು ಅಥವಾ 51 ಶ್ಲೋಕಗಳು ನಿಖರವಾಗಿ ಹೇಳಬೇಕಂದ್ರೆ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು 52ನೆಯ ಶ್ಲೋಕ. ಕಳೆದ ಬಾರಿ ಶುಕ್ರವಾರದಂದು ನಾವು ಕಬಂಧನ ಪ್ರಸಂಗ ಮತ್ತೆ ಶಬರಿ ಪ್ರಸಂಗ ಇದೆರಡನ್ನ ಚರ್ಚೆ ಮಾಡಿದ್ವಿ. ಕಬಂಧ ಹೇಗೆ ಒಬ್ಬ ದೇವತೆಯಾಗಿದ್ದು ಕೂಡ ಒಬ್ಬ ಅಸುರನ ರೂಪದಲ್ಲಿ ಇರಬೇಕಾಯಿತು. ಅವನ ತಲೆ ಮತ್ತೆ ಅವನ ಕಾಲುಗಳು ಎರಡೂ ಕೂಡ ಹೊಟ್ಟೆಯ ಭಾಗದ ಒಳಗೆ ಹೋಗುವಂತಾಯಿತು ಇಂದ್ರನ ಒಂದು ಶಾಪದಿಂದ. ಮತ್ತೆ ಅದರ ಶಾಪ ವಿಮೋಚನೆ ಕೂಡ ರಾಮಚಂದ್ರ ಯಾವಾಗ ನಿನ್ನ ಕೈಗಳನ್ನ ಕತ್ತರಿಸ್ತಾನೆ ಆವಾಗ ಆಗತ್ತೆ ಅಂತ ಇಂದ್ರ ಏನು ಭವಿಷ್ಯವಾಣಿಯನ್ನು ನುಡಿದಿದ್ದ, ಅದೇ ರೀತಿಯಲ್ಲಿ ಕಬಂಧ ರಾಮ ಮತ್ತೆ ಲಕ್ಷ್ಮಣರನ್ನ ತನ್ನ ಬಹಳ ಉದ್ದವಾದಂತಹ ದೀರ್ಘ ಬಾಹುಗಳಿಂದ ಹಿಡಿದು ಅವರನ್ನ ಇನ್ನೇನು ತನ್ನ ಬಾಯಿ ಒಳಗೆ ಹಾಕಬೇಕಂತ ಹೇಳಿದಾಗ ಅವಾಗ ರಾಮಚಂದ್ರ ಮತ್ತೆ ಲಕ್ಷ್ಮಣರಿಬ್ಬರು ಕೂಡ ಅವನ ಕೈಗಳನ್ನ ಕತ್ತರಿಸ್ಬಿಡ್ತಾರೆ. ಆವಾಗ ಕಬಂಧ ಅವನಿಗೆ ಗೊತ್ತಾಗುತ್ತೆ ಇವರಿಬ್ಬರು ರಾಮ ಲಕ್ಷ್ಮಣರು ಅಂತ. ಅದರಿಂದ ರಾಮಚಂದ್ರನಿಗೆ ದಯವಿಟ್ಟು ನನ್ನ ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಅಂತ ಅವನು ಕೇಳ್ಕೊತಾನೆ. ಅಂತಿಮ ಸಂಸ್ಕಾರ ಮಾಡಿದ ಮೇಲೆ ಆ ದೇವತೆಯ ನಿಜವಾದ ರೂಪವನ್ನ ಈ ಕಬಂಧ ಅನ್ನೋವನ್ನು ಪಡೆದು ಅದಾದ್ಮೇಲೆ ರಾಮಚಂದ್ರನಿಗೆ ಒಂದು ಸುಳಿವನ್ನ ಕೊಡ್ತಾನೆ, 2 ಸುಳಿವನ್ನ ಕೊಡ್ತಾನೆ. ಒಂದು ಮುಖ್ಯವಾದಂತಹ ಸುಳಿವು, ಮತ್ತೊಂದು ಗೌಣ ರೂಪದಲ್ಲಿ, ಆನುಷಂಗಿಕ ರೂಪದಲ್ಲಿ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾವ ಸುಳಿವನ್ನ ಕೊಡ್ತಾನೆ ಅವನು ಅಂತ ಹೇಳಿದ್ರೆ, ನೀನು ಸುಗ್ರೀವನ ಜೊತೆಗೆ ಋಷ್ಯಮುಖ ಪರ್ವತದಲ್ಲಿ ಕಿಷ್ಕಿಂಧ ಪ್ರದೇಶದಲ್ಲಿ ಇರ್ತಕ್ಕಂತಹ ಸುಗ್ರೀವನ ಜೊತೆಗೆ ನೀನು ಮೈತ್ರಿಯನ್ನ ಅಂದ್ರೆ ಸ್ನೇಹವನ್ನ ಬೆಳೆಸಬೇಕು. ಅದರಿಂದ ನಿನಗೆ ಸೀತೆ ಅನ್ನೋಳು ಮತ್ತೆ ಪುನಃ ಲಭ್ಯಳಾಗ್ತಾಳೆ ಅಂತ ಒಂದು ಮುಖ್ಯವಾದಂತಹ ಸುಳಿವನ್ನ ಕಬಂಧ ಕೊಡ್ತಾನೆ. ಅದಲ್ಲದೆ ಇದೇ ಪ್ರದೇಶದ ಹತ್ತಿರದಲ್ಲಿ ನಾನು ಎಲ್ಲಿದ್ದೀನಿ ಇವಾಗ, ಅಥವಾ ನಾವೆಲ್ಲಿದ್ದೇವೆ ಇವಾಗ, ಇದರ ಹತ್ತಿರದಲ್ಲಿ ಪಂಪಾ ನದಿ ಎಂಬಂತಹ ಒಂದು ಅದ್ಭುತವಾದಂತಹ ನದಿ ಹರಿತಾ ಇದೆ. ಅದರ ತೀರದಲ್ಲಿ ಶಬರಿ ಎಂಬುವಳು ನಿನಗೆ ಕಾಯ್ತಾ ಇದ್ದಾಳೆ, ದಯವಿಟ್ಟು ಹೋಗಿ ಅವಳನ್ನ ಭೇಟಿಯಾಗು ಅಂತ ಮತ್ತೊಂದು ಅತಿ ರಮ್ಯವಾದಂತಹ ಅಂದ್ರೆ ಬಹಳ ರೋಮಾಂಚಕರವಾದಂತಹ ಒಂದು ಸುಳಿವನ್ನ ಕೊಡ್ತಾನೆ. ರಾಮಚಂದ್ರ ಅದರಂಪಡಿ ಅಲ್ಲಿಗೆ ಹೋಗ್ತಾನೆ. ಪಂಪಾ ನದಿಯ ತೀರದಲ್ಲಿ ಶಬರಿಯ ಗುಹೆ ಏನಿತ್ತು, ಇವತ್ತು ಕೂಡ ನಾವು ಪಂಪಾ ನದಿಯ ತೀರದಲ್ಲಿ ಹೋದರೆ ಹಂಪೆಗೆ ಅಲ್ಲಿ ಶಬರಿಯ ಗುಹೆಯನ್ನ ನಾವು ನೋಡ್ತೇವೆ, ಅಥವಾ ಜನರು ಹೇಳ್ತಾರೆ ಇದೆ ಶಬರಿಯ ಗುಹೆ ಅಂತ. ಸೊ ಅದನ್ನ ನಾವು ನೋಡಬಹುದು. ಅಲ್ಲಿಗೆ ಬರ್ತಾನೆ ರಾಮಚಂದ್ರ. ಈ ಪ್ರಸಂಗವನ್ನ ನಾವು ಬಹಳ ಸಂಕ್ಷಿಪ್ತವಾಗಿ ಕಳೆದ ಬಾರಿ ಒಂದು ಶ್ಲೋಕದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಮುಂದಿನ ಶ್ಲೋಕದಲ್ಲಿ 52ನೆಯ ಶ್ಲೋಕದಲ್ಲಿ ಈ ಪ್ರಸಂಗವನ್ನ ದೀರ್ಘವಾಗಿ ನಾವು ಚರ್ಚೆ ಮಾಡ್ತೇವೆ. ಮತ್ತೆ ಈ ಪ್ರಸಂಗದಲ್ಲಿ ಶಬರಿ ಅನ್ನುವಳು, ಶಬರಿ ಎಂಬಂತಹ ಹೆಸರು ಏನಿದೆ ಅದು ನಿಜವಾಗ್ಲೂ ಆಕೆಯ ಹೆಸರಲ್ಲ. ಏಕೆಂದ್ರೆ ಶಬರಿ ಎಂಬಂತಹ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಬೇಡರ ಜಾತಿಯವಳು ಅಂತ ಅರ್ಥ. ಸೊ ಅವಳ ನಿಜವಾದ ಹೆಸರು ಏನು ಅನ್ನೋದು ರಾಮಾಯಣದಲ್ಲಿ ನಮಗೆ ಸಿಗೋದಿಲ್ಲ. ಆದರೆ ಶಬರಿ ಮತ್ತೆ ಇನ್ನೊಬ್ಬ ಬೇಡರ ಜಾತಿಯವನನ್ನ ಅಥವಾ ಇನ್ನೂ ಆದಿವಾಸಿಯನ್ನ ರಾಮಚಂದ್ರ ಅವನಿಗೆ ಏನು ಕರುಣೆಯನ್ನ ತೋರಿಸ್ದ ರಾಮಚಂದ್ರ, ಅಂದ್ರೆ ಗುಹ, ಅವನ ಪ್ರಸಂಗವನ್ನ ಬಹಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ, ನಿಮಗೆ ನೆನಪಿದ್ರೆ. ಸೊ ಇವರಿಬ್ಬರ ಮಧ್ಯೆಯಲ್ಲಿ ಯಾವ ಒಂದು ಸಕಾರಾತ್ಮಕವಾದಂತಹ ಒಂದು
ಹೋಲಿಕೆಯನ್ನ, ಪಾಸಿಟಿವ್ ಕಂಪ್ಯಾರಿಸನ್ ಅಂತ ಏನ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಅದನ್ನ ನಮ್ಮ ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ಏನಕ್ಕೆ ಗುಹನಿಗಿಂತ ಹೆಚ್ಚಾಗಿ ಶಬರಿಗೆ ರಾಮಚಂದ್ರನ ವಿಶೇಷವಾದಂತಹ ಕೃಪೆ, ವಿಶೇಷವಾದಂತಹ ಕರುಣೆ ಅನ್ನೋದು ಸಿಕ್ತು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿ ತೋರಿಸಿದ್ದಾರೆ. ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅದನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ ಇವತ್ತು ಒಂದೇ ಒಂದು ಶ್ಲೋಕಕ್ಕೆ ನಾಮ ಚರ್ಚೆ ಸೀಮಿತ. ಅದ್ಯಾವುದು ಅಂದ್ರೆ 52ನೆಯ ಶ್ಲೋಕ. ಆಯ್ತಾ? ಸೊ ಇದರೊಂದಿಗೆ ಇವಾಗ ನಾನು ನನ್ನ PPTಯನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಚರ್ಚೆಗೆ ಮುಂಚೆ ಯಾವತ್ತಿನ ತರಹ ವಾಲ್ಮೀಕಿ ಪ್ರಣಾಮ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ. ಯಪ್ಪಿಬನ್ ಸತತಂ ರಾಮ ಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ವಾಲ್ಮೀಕಿ ಮುನಿಗಳಿಗೆ ನಮ್ಮ ಪ್ರಣಾಮಗಳನ್ನ ಮಾಡಿದ ನಂತರ ಇವಾಗ 52ನೆಯ ಶ್ಲೋಕ ಇವತ್ತಿನ ಚರ್ಚೆಯ ವಿಷಯ. ಇದರಲ್ಲಿ ಹೇಗೆ ರಾಮಚಂದ್ರ ಶಬರಿಯ ಆಶ್ರಮಕ್ಕೆ ಬರ್ತಾನೆ ಅನ್ನೋದ್ರ ಬಗ್ಗೆ ವಿವರ, ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಸೊ ಜಯಮತಿ ರಾಧಾ ಮಾತಾಜಿ ಅವರು ಆಗ್ಲೇ ಕೈ ಎತ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಹಿಂದೆ ಈ ಶ್ಲೋಕದ ಉಚ್ಚಾರಣೆಯನ್ನ ಮಾಡಿ. ಸಹ ಅಭ್ಯಗಚ್ಚತ್ ಮಹಾತೇಜಾಃ ಶಬರೀಂ ಶತ್ರುಸೂದನಃ ಶಬರ್ಯಾ ಪೂಜಿತಃ ಸಮ್ಯಕ್ ರಾಮಃ ದಶರಥ ಆತ್ಮಜಃ ಸೋಭ್ಯಗಚ್ಚನ್ ಮಹಾತೇಜಾಃ ಶಬರೀಂ ಶತ್ರುಸೂದನಃ ಶಬರ್ಯಾ ಪೂಜಿತಃ ಸಮ್ಯಕ್ ರಾಮೋ ದಶರಥಾತ್ಮಜಃ ಸೋಭ್ಯಗಚ್ಚನ್ ಮಹಾತೇಜಾಃ ಶಬರೀಂ ಶತ್ರುಸೂದನಃ ಶಬರ್ಯಾ ಪೂಜಿತಃ ಸಮ್ಯಕ್ ರಾಮೋ ದಶರಥಾತ್ಮಜಃ. ಧನ್ಯವಾದಗಳು. ಒಬ್ರು ಮಾತಾಜಿ, ಒಬ್ರು ಪ್ರಭುಜಿ, ಯಾರಾದ್ರೂ ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ? ಸುನಂದ ಮಾತಾಜಿ ಅವರು ಆರಂಭದಲ್ಲಿ. ಸೋಭ್ಯಗಚ್ಚನ್ ಮಹಾತೇಜ ಶಬರಿಂ ಶತ್ರುಸೂದನಃ ಶಬರ್ಯಾ ಪೂಜಿತಃ ಸಮ್ಯಕ್ ರಾಮೋ ದಶರಥಾತ್ಮಜಃ. ಮತ್ತೊಬ್ರು ಪ್ರಭು ಯಾರಾದ್ರೂ ಮಾಡ್ತೀರಾ? ಒಬ್ರು ಗಂಡಸರು ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಚಂದ್ರಮೂರ್ತಿ. ಸೋಭ್ಯಗಚ್ಚನ್ ಮಹಾತೇಜಾಃ ಶಬರೀಂ ಶತ್ರುಸೂದನಃ ಶಬರ್ಯಾ ಪೂಜಿತಃ ಸಮ್ಯಕ್ ರಾಮೋ ದಶರಥಾತ್ಮಜಃ. ಹರೇ ಕೃಷ್ಣ. ಧನ್ಯವಾದಗಳು. ಇದರ ಅರ್ಥ ಮತ್ತೆ ಬಹಳ ಸುಲಭ. ಎಲ್ಲರಿಗೂ ಶ್ಲೋಕ ಓದ್ತಾ ಇದ್ದ ಹಾಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಯದ್ಯಪಿ ಕೆಳಗಡೆ ಅನುವಾದ ಕೊಟ್ಬಿಟ್ಟಿದ್ದೇನೆ, ಆದ್ರೂ ಎಲ್ಲರಿಗೂ ಶ್ಲೋಕವನ್ನ ಓದ್ತಾ ಇರಬೇಕಾದ್ರೆ ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ಬಹಳ ಸರಳವಾದಂತಹ ಶಬ್ದಗಳು ಇದರಲ್ಲಿ ಇದೆ. ಸಹ ಅಂದ್ರೆ ಸಂಸ್ಕೃತದಲ್ಲಿ ಅವನು ಅಂದ್ರೆ ಯಾರು? ಇಲ್ಲಿ ರಾಮಚಂದ್ರ. ಯಾಕೆಂದ್ರೆ ಕಳೆದ ಶ್ಲೋಕದಲ್ಲಿ ಕೂಡ ಅವನ ಉಲ್ಲೇಖ ಬಂದಿದೆ. ಅವನಿಗೆ ಕಬಂಧ ಆ ರೀತಿ ಒಂದು ಸುಳಿವನ್ನ ಕೊಡ್ತಾನೆ, ದಯವಿಟ್ಟು ಹೋಗಿ ಶಬರಿಯನ್ನ ನೀನು ನೋಡಬೇಕು. ಸೊ ಮತ್ತೊಂದು ಸುಳಿವು, ಯಾವ ಮುಖ್ಯವಾದಂತಹ ಸುಳಿವಿದೆ ಅಂದ್ರೆ ಸುಗ್ರೀವನ ಬಗ್ಗೆ ಇದ್ದಂತಹ ಸುಳಿವು, ಅದನ್ನ ಈ ಸಂಕ್ಷೇಪ ರಾಮಾಯಣದಲ್ಲಿ ನಾರದರು ಹೇಳೋದಿಲ್ಲ. ಆದರೆ ನಾವು ರಾಮಾಯಣವನ್ನ ಓದಬೇಕಾದ್ರೆ ಆ ಸುಳಿವನ್ನ ಕೂಡ ಕೊಟ್ಟಿದ್ದಾನೆ ಕಬಂಧ ಅನ್ನೋದು ನಮ್ಗೆ ಸ್ಪಷ್ಟವಾಗತ್ತೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಮತ್ತೆ ವಾಪಸ್ ಬರ್ಬೇಕಂದ್ರೆ ಸಹ ಅಂದ್ರೆ ರಾಮಚಂದ್ರ ಅಭ್ಯಗಚ್ಚತ್, ಅಗಚ್ಚತ್. ಅಗಚ್ಚತ್ ಅಂದ್ರೆ ಸಂಸ್ಕೃತದಲ್ಲಿ ಪಾಸ್ಟ್ ಟೆನ್ಸ್, ಭೂತಕಾಲದಲ್ಲಿ ಹೋದನು ಅಂತ ಅರ್ಥ. ಅಗಚ್ಚತ್, ಅಭಿ ಅನ್ನೋ ಉಪಸರ್ಗ ಅಲ್ಲೇನಕ್ಕೆ ಬಂದಿದೆ ಅಂದ್ರೆ ಅವಳ ಕಡೆಗೆ. ಯಾಕೆಂದ್ರೆ
ಯಾರ ಕಡೆಗೆ ಅನ್ನೋದು ಹಿಂದಿನ ಶ್ಲೋಕದಲ್ಲಿ ಬಂದ್ಬಿಟ್ಟಿದೆ ಆಗ್ಲೇ, ಶಬರಿಯ ಗುಹೆಯ ಕಡೆಗೆ. ಸೊ ಶಬರಿಯ ಗುಹೆಯ ಕಡೆಗೆ, ಅಭಿ ಅಂದ್ರೆ ಕಡೆಗೆ, ಅದರ ದಿಕ್ಕಿನಲ್ಲಿ, ಆ ಕಡೆಯಲ್ಲಿ ಅಂತ ಅರ್ಥ ಬರ್ತದೆ. ಅದರಿಂದ ಅಭ್ಯಗಚ್ಚತ್. ಮಹಾತೇಜಾಹ, ಮಹಾ ತೇಜಸ್ವಿ ಪುರುಷನಾದಂತಹ ರಾಮಚಂದ್ರ ಅಲ್ಲ, ಬಹಳ ತೇಜಸ್ವಿ ಪುರುಷನಾದಂತಹ ರಾಮಚಂದ್ರ ಸೋಭ್ಯಗಚ್ಚತ್, ಆ ದಿಕ್ಕಿನಲ್ಲಿ ಶಬರಿಯ ಗುಹೆಯ ಕಡೆಯಲ್ಲಿ ಅವನು ಹೋದನು. ಶಬರೀಂ ಶತ್ರುಸೂದನ, ಏನಕ್ಕೆ? ಶಬರಿಯನ್ನ ಭೇಟಿ ಮಾಡೋದಕ್ಕಾಗಿ. ಮತ್ತೆ ರಾಮಚಂದ್ರನಿಗೆ ಇಲ್ಲಿ ಒಂದು ವಿಶೇಷಣ ಯಾವುದು ಅಂದ್ರೆ ಶತ್ರುಸೂದನ, ಶತ್ರುಗಳನ್ನ ಸಂಹರಿಸುವಂಥವನು ಅವನಿಗೆ ರಾಮಚಂದ್ರ. ಆಯ್ತಾ? ಸೊ ಶತ್ರುಸೂದನ ಅಂತ ಇಲ್ಲಿ ಏನಕ್ಕೆ ಶಬ್ದ ಬಂದಿದೆ? ಇದು ಪ್ರಾಸಂಗಿಕ ಅಲ್ವಲ್ಲ ಅಂತ ನಮಗೆ ಅನ್ನಿಸಬಹುದು. ಯಾಕೆಂದ್ರೆ ಶಬರಿಯ ಗುಹೆಗೆ ಹೋಗಬೇಕಾದರೆ, ಅಥವಾ ಶಬರಿಯ ಗುಹೆಯಲ್ಲಿ ಅವಳ ಆಶ್ರಮದಲ್ಲಿ, ಗುಹೆ ಅನ್ನೋದಕ್ಕಿಂತ ಆಶ್ರಮ ಅಂತ ಹೇಳಬೇಕು, ಯಾಕೆಂದ್ರೆ ರಾಮಾಯಣದಲ್ಲಿ ಆಶ್ರಮ ಅಂತಾನೆ ಬಂದಿದೆ. ಯಾಕೆಂದ್ರೆ ಮತಂಗ ಮುನಿಗಳ ಆಶ್ರಮ ಆಗಿತ್ತು, ಅದೇ ಆಶ್ರಮದಲ್ಲಿ ಶಬರಿ ಕೂಡ ಇದ್ಲು. ಮತಂಗ ಋಷಿಗಳು ತನ್ನ ಎಲ್ಲಾ ಶಿಷ್ಯರೊಂದಿಗೆ ವಾಪಸ್ಸು ವೈಕುಂಠಕ್ಕೆ ಹೋಗಬೇಕಾದ್ರೆ ನೀನು ದಯವಿಟ್ಟು ಇಲ್ಲೇ ಇದ್ದು ರಾಮಚಂದ್ರನನ್ನ ಸತ್ಕರಿಸಿ ವಾಪಸ್ಸು ನನ್ನಲ್ಲಿ ಬರಬೇಕು ಅಂತ ಒಂದು ಆದೇಶವನ್ನ ಕೊಟ್ಟಿದ್ರು. ಅದಕ್ಕಾಗಿಯೇ ಶಬರಿ ಅಲ್ಲಿ ಉಳ್ಕೊಂಡಿದ್ದು. ಅದರಿಂದ ಅದು ಆಶ್ರಮ. ಇವತ್ತು ಹೋಗ್ಬೇಕಾದ್ರೆ ಅಲ್ಲಿ ಗುಹೆ ಅಂತ ಅಲ್ಲಿ ಹೇಳ್ತಾರೆ. ಗುಹೆ ಒಳಗೆ ಕೂಡ ಹೋಗ್ಬೋದು ನಾವು. ಶಬರಿಯ ಗುಹೆ ಒಳಗೆ ನೀವೆಲ್ಲರೂ ಹೋಗಿರ್ಬೋದು ಅಲ್ಲಿ ಹಂಪೆಯಲ್ಲಿ. ಸೊ ಯದ್ಯಪಿ ಅಲ್ಲಿ ಗುಹೆ ಅನ್ನೋದು ಇವತ್ತಿದೆ, ಆದ್ರೆ ಅದು ಆಶ್ರಮ ಆವತ್ತು ಆಗಿತ್ತು. ಅದರಿಂದ ಆ ಆಶ್ರಮದಲ್ಲಿ ರಾಮಚಂದ್ರ ಯಾವುದೇ ಅಸುರನ ಅಥವಾ ರಾಕ್ಷಸನ ಸಂಹಾರವನ್ನ ಮಾಡ್ಲಿಲ್ವಲ್ಲ, ಆದ್ರೂ ಇಲ್ಲಿ ಶತ್ರುಸೂದನ ಅಂತ ಏನಕ್ಕೆ ರಾಮಚಂದ್ರನಿಗೆ ಒಂದು ವಿಶೇಷಣವನ್ನ ಹೇಳ್ತಾ ಇದ್ದಾರೆ? ಇದು ಪ್ರಾಸಂಗಿಕ ಅಲ್ವಾ, ಕಾಂಟೆಕ್ಸ್ಚುಯಲ್ ಅಲ್ವಾ ಅಂತ ನಮಗೆ ಅನ್ನಿಸ್ಬೋದು. ಆದ್ರೆ ಹೌದು, ಪ್ರಾಸಂಗಿಕನೇ. ಅದಕ್ಕೆ ಏನ್ ಅರ್ಥ ಅನ್ನೋದನ್ನ ಮುಂದಕ್ಕೆ ಈ ವ್ಯಾಖ್ಯಾನದಲ್ಲಿ ನಾವು ಓದಬಹುದು. ಆಯ್ತಾ? ಸೊ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ರೆ ಎಲ್ಲರೂ ಇನ್ನು ಉತ್ತಮ, ಇಲ್ಲಾಂದ್ರೆ ಮತ್ತೆ ಮತ್ತೆ ನಾನ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಶಬರೀಂ ಶತ್ರುಸೂದನ, ಶಬರಿಯ ಗುಹೆಯ ಕಡೆಗೆ ರಾಮಚಂದ್ರ ಹೊರಟ. ಅದಾದ ಮೇಲೆ ಶಬರಿಯ ಪೂಜಿತ ಸಮ್ಯಕ್, ಶಬರಿಯಿಂದ ಎಲ್ಲಾ ರೀತಿಯಾದಂತಹ ಸತ್ಕಾರವನ್ನ ಪಡೆದ, ಎಲ್ಲಾ ರೀತಿಯಾದಂತಹ ಪೂಜೆಯನ್ನ ಅವನು ಪಡೆದ. ಸಮ್ಯಕ್ ಅಂದ್ರೆ ಸಂಪೂರ್ಣವಾದಂತಹ ಪೂಜೆ, ಸಂಪೂರ್ಣವಾದಂತಹ ಸತ್ಕಾರವನ್ನ ಶಬರಿ ರಾಮಚಂದ್ರನಿಗೆ ಮಾಡಿದಳು. ಅವಳ ಸತ್ಕಾರ ಹೇಗೆ ಸಂಪೂರ್ಣವಾಯಿತು ಎಂಬುದನ್ನ ನಾವು ಇದರ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಸೊ ರಾಮ ದಶರಥ ಆತ್ಮಜಃ, ದಶರಥನ ಪುತ್ರನಾದಂತಹ ದಾಶರಥಿಯಾದಂತಹ ರಾಮಚಂದ್ರ, ಶತ್ರುಗಳ ಸೂದನನಾದಂತಹ, ಶತ್ರುಗಳನ್ನ ಸಂಹರಿಸುವಂತಹ ರಾಮಚಂದ್ರ, ಮಹಾ ತೇಜಸ್ವಿ ಪುರುಷನಾದಂತಹ ರಾಮಚಂದ್ರ. ಇದೆಲ್ಲವೂ ರಾಮಚಂದ್ರನಿಗೆ ಈ ಶ್ಲೋಕದಲ್ಲಿ ಇರತಕ್ಕಂತಹ ವಿಶೇಷಣಗಳು. ಅವನು ಶಬರಿಯ ಆಶ್ರಮಕ್ಕೆ ಬಂದನು. ಅಲ್ಲಿ ಶಬರಿಯಿಂದ ಸಂಪೂರ್ಣವಾಗಿ ಪೂಜಿಸಲ್ಪಟ್ಟನು. ಈ ಶ್ಲೋಕದ ಅರ್ಥ ಆಯ್ತಾ? ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದ್ತೀರಾ? ಯಾರು ಇದುವರೆಗೆ ಏನು ಓದಿಲ್ಲ ಅಂತ ಹರೇ ಕೃಷ್ಣ ಪ್ರಭು. ಭಾನುಮಾತಾಜಿ ದಯವಿಟ್ಟು ಓದಿ. ಭಾನುಮಾತಾಜಿ ಓದ್ತೀರಾ? ಭಾನುಮಾತಾಜಿ ಆಗ್ಲೇ ಇದನ್ ಮಾಡಿದ್ರು. ಅನುವಾದ. ಮಾತಾಜಿ ಓದ್ಬೋದು. ಓದಿ. ಮಹಾ ತೇಜಸ್ವಿಯು ಶತ್ರು ಸಂಹಾರಕನೂ ಆದ ಶ್ರೀರಾಮಚಂದ್ರನು ಶಬರಿಯನ್ನು ಅರಸಿ ತಾನೇ ಅವಳಲ್ಲಿಗೆ ನಡೆದು ಬಂದನು. ಆ ದಶರಥ ಪುತ್ರ ರಾಮನು ಅಲ್ಲಿ ಶಬರಿಯಿಂದ ಚೆನ್ನಾಗಿ ಉಪಚರಿಸಲ್ಪಟ್ಟನು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಈ ಅನುವಾದದಲ್ಲಿ ಮತ್ತೊಂದು ವಿಷಯ ಹೇಳ್ತಾ ಇದ್ದಾರೆ. ಶಬರಿಯನ್ನು ಅರಸಿ ಅಂದ್ರೆ ಶಬರಿಯನ್ನ ಹುಡುಕಿಕೊಂಡು. ಸೊ ಇಲ್ಲಿ ಅಭ್ಯಗಚ್ಚತ್ ಅಂತ ಏನಿದೆ ಶಬ್ದ, ಅಭ್ಯಗಚ್ಚತ್ ಅನ್ನೋದಕ್ಕೆ ಅವರು ಆ ರೀತಿ ಅರ್ಥ ಮಾಡ್ತಾ ಇದ್ದಾರೆ. ರಾಮಚಂದ್ರನೇ ಶಬರಿಯನ್ನ ಹುಡುಕೊಂಡು ಬಂದ ಅಲ್ಲ, ಅಷ್ಟು ಪ್ರೀತಿ ಅವನ ಭಕ್ತರ ಕಂಡ್ರೆ, ಅಷ್ಟೊಂದು ಪ್ರೀತಿ ರಾಮಚಂದ್ರನಿಗೆ ಅನ್ನೋದನ್ನ ಈ ಅನುವಾದದಲ್ಲಿ ತೋರಿಸ್ತಾ ಇದ್ದಾರೆ. ಇವಾಗ ವ್ಯಾಖ್ಯಾನವನ್ನ ನೋಡೋಣ. ವ್ಯಾಖ್ಯಾನ ಬಹಳ ವಿಶೇಷವಾದಂತಹದ್ದು, ದಯವಿಟ್ಟು ಎಲ್ಲರೂ ಗಮನಿಸಬೇಕಾಗಿ ವಿನಂತಿ. ಶ್ರೀರಾಮಚಂದ್ರನನ್ನು ಇಲ್ಲಿ ಮಹಾ ತೇಜಸ್ವಿ ಎಂದು ವರ್ಣಿಸಿರುವುದರಲ್ಲಿ ಒಂದು ಮರ್ಮವಿದೆ. ಏನದು ಮರ್ಮ? ನೋಡಿ, ಆರಂಭದಲ್ಲೇ ಮರ್ಮದಿಂದ ಶುರು ಮಾಡ್ತಾ ಇದ್ದಾರೆ. ತನ್ನ ಭಕ್ತರಲ್ಲಿ ಅಂದ್ರೆ ಮತಂಗರಂತಹ ಭಗವದ್ಭಕ್ತರಲ್ಲಿ ಭಕ್ತಿಯುಳ್ಳ ಆಚಾರ್ಯ ನಿಷ್ಠಾ ಸಿದ್ಧಳಾದ ಶಬರಿಯಂತಹ ಸದ್ಭಕ್ತರನ್ನು ಹುಡುಕಿಕೊಂಡೇ ಅವತರಿಸಿ ಬಂದ ಭಗವಂತನಿಗೆ ಅಂಥವಳೊಬ್ಬಳು ಸಿಕ್ಕ ಪ್ರಯುಕ್ತ ಆನಂದ ವಿಶೇಷದಿಂದ ಅತಿಶಯ ತೇಜಸ್ಸು ಮಿಂಚಿತು. ತನ್ನ ಇಷ್ಟಾರ್ಥ ಪೂರ್ತಿಯಾದ ಪ್ರಯುಕ್ತ ಭಗವಂತನಿಗುಂಟಾದ ತೇಜೋ ವಿಶೇಷ ಅದು. ನೋಡಿ, ಇಲ್ಲಿ ಎಷ್ಟು ಅದ್ಭುತವಾದಂತ ಅರ್ಥ ಹೇಳ್ತಾ ಇದ್ದಾರೆ. ಇಲ್ಲಿ ರಾಮಚಂದ್ರ ಏನಕ್ಕೆ ತೇಜಸ್ವಿ ಪುರುಷ, ಆ ತೇಜಸ್ಸು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಶಬರಿಯ ಸ್ಪರ್ಶದಿಂದ, ಅಂದ್ರೆ ಶಬರಿಯ ದರ್ಶನದಿಂದ ರಾಮಚಂದ್ರನಿಗೆ ತೇಜಸ್ ಬಂತಂತೆ. ಆ ರೀತಿ ಹೇಳ್ತಾ ಇದ್ದಾರೆ.
ಇದು ನೋಡಿ ಅಪೂರ್ವವಾದಂತಹ ಅರ್ಥ. ಏನಕ್ಕೆ ಅಂದ್ರೆ ರಾಮಚಂದ್ರನ ಅವತಾರ ಇರೋದೇನೆ, ಅಥವಾ ಕೇವಲ ರಾಮಚಂದ್ರನದಂತಲ್ಲ, ಯಾವುದೇ ಭಗವಂತನ ಅವತಾರವಿರಬಹುದು, ಅಥವಾ ಅವತಾರಿ ಪುರುಷನಾಗಿ ಕೃಷ್ಣನಾಗಿ ಬಂದಾಗ ಕೂಡ ಅವನ ಭಕ್ತರನ್ನ ಹುಡುಕಿಕೊಂಡು ಭಗವಂತನೇ ಹೋಗ್ತಾನೆ ಅಲ್ಲ. ನನಗೆ ಒಂದು ಬಹಳ ಸ್ಪಷ್ಟವಾದಂತಹ ಒಂದು ಲೀಲೆ ಕೃಷ್ಣನ ಲೀಲೆಯಲ್ಲಿ ನೆನಪಿಗೆ ಬರ್ತಾ ಇರತಕ್ಕಂತಹದ್ದು ಮುಚುಕುಂದನ ಲೀಲೆ. ಯಾವಾಗ ಕಾಲಯೌವನ ಮತ್ತೆ ಜರಾಸಂಧ ಇಬ್ಬರು ಕೂಡ 18ನೇ ಬಾರಿ ದ್ವಾರಕೆಯ ಮೇಲೆ ಆಕ್ರಮಣ ಮಾಡ್ತಾರೆ. 17 ಬಾರಿ ಅವರು ಪರಾಜಿತರಾಗಿ ವಾಪಸ್ಸು ಹೊರಟೋಗ್ತಾರೆ. 18ನೇ ಬಾರಿ ವಾಪಸ್ಸು ಮತ್ತೆ ಬಂದು ಇಬ್ಬರೂ ಸೇರಿ ಆಕ್ರಮಣ ಮಾಡಿದಾಗ ಆವಾಗಲೂ ಕೂಡ ಕೃಷ್ಣ ಬಹಳ ಸುಲಭವಾಗಿ ಅವರನ್ನು ಸೋಲಿಸಬಹುದಾಗಿತ್ತು. ಆದರೆ ರಣಚೋರನಾಗಿ, ರಣಚೋರ್ ಅಂದ್ರೆ ಏನು, ಯುದ್ಧದಿಂದ ಓಡಿ ಹೋಗುವಂಥವನು, ಆ ಒಂದು ಹೆಸರನ್ನು ಕೂಡ ಅವನು ಪಡೆದುಕೊಂಡು ಅಲ್ಲಿಂದ ಓಡಿ ಹೊರಟೋಗ್ತಾನೆ. ಅವಾಗ ಕಾಲಯವನ್ನ ಅವನನ್ನ ಅಣಕಿಸ್ಕೊಂಡು ಅವನ ಹಿಂದೆ ಅವನನ್ನ ಹಿಂಬಾಲಿಸ್ತಾ ಹೋಗ್ತಾನೆ. ಆವಾಗ ಕೃಷ್ಣ ಒಂದು ಗುಹೆಯನ್ನ ಪ್ರವೇಶಿಸಿ ಆ ಗುಹೆಯ ಒಳಗೆ ಎಲ್ಲೋ ಒಂದು ಬದಿಯಲ್ಲಿ ಬಚ್ಚಿಟ್ಕೊಂಡು ಆ ಕಾಲಯವನ್ನ ಕೂಡ ಆ ಗುಹೆ ಒಳಗೆ ಪ್ರವೇಶಿಸಿ ಅಲ್ಲಿ ಒಬ್ಬ ಮಲಗಿರುವುದನ್ನ ನೋಡ್ತಾನೆ. ಅಲ್ಲಿ ಮಲಗಿದ್ದದ್ದು ಕೃಷ್ಣನಲ್ಲ, ಅವನು ಯಾರು ಅಂತ ಹೇಳಿದ್ರೆ ಮುಚುಕುಂದ ಅನ್ನೋವನು ಬಹಳ ಶ್ರೇಷ್ಠವಾದಂತಹ ಭಗವಂತನ ಭಕ್ತನಾಗಿದ್ದ. ಅವನಿಗೆ ಯಾವಾಗ ಬಹಳ ಶ್ರಾಂತಿ ಅನ್ನೋದು ಬಂದಿತ್ತು, ಶ್ರಾಂತಿ ಅಂದ್ರೆ ಬಹಳ ಸುಸ್ತಾಗಿತ್ತು ಅವನಿಗೆ ಅಂತ ಅರ್ಥ. ಅದರಿಂದ ಯಾವಾಗ ಬಹಳ ಸುಸ್ತಾಗಿತ್ತು ಅವನಿಗೆ, ದೇವತೆಗಳ ಪರವಾಗಿ ಅವನು ಯುದ್ಧ ಮಾಡಿ ಬಹಳ ಸುಸ್ತಾಗಿತ್ತು, ಆವಾಗ ದೇವತೆಗಳು ಅವನಿಗೆ ವರದಾನವನ್ನ ಕೊಟ್ಟಿರ್ತಾರೆ, ನೀನು ಮಲ್ಕೋ ಎಷ್ಟು ಬೇಕಾದ್ರೂ ಮಲ್ಕೋ ಅಂತ ಕೊಟ್ಟಿರ್ತಾರೆ. ಅದರಿಂದ ಆ ಗುಹೆಯಲ್ಲಿ ಮಲಗಿದ್ದ ಅವನು ಅವಾಗ ಕೃಷ್ಣನಂತ ಅವನನ್ನ ತಿಳಿದು ಆ ಕಾಲಯವನ್ನ ಒಂದು ಅವನನ್ನ ಒದಿತಾನೆ, ಕಾಲಿನಿಂದ ಒದಿತಾನೆ. ಅವನು ಹೇಳಿ ಓಡಿ ಯುದ್ಧದಿಂದ ಬಂದಿದ್ದೆಲ್ಲ ನಾಚಿಕೆ ಆಗೋದಿಲ್ವಾ ಅಂತ ಅವನನ್ನ ಒದಿತಾನೆ. ಆದ್ರೆ ಮುಚುಕುಂದನಿಗೆ ಒಂದು ಬಹಳ ವಿಶೇಷವಾದಂತಹ ವರದಾನವಿತ್ತು. ಯಾವ ವರದಾನ ಅಂತ ಹೇಳಿದ್ರೆ, ದೇವತೆಗಳು ಕೊಟ್ಟಿದ್ರು ವರದಾನ, ನೀನು ಮಲಗಿರ್ತೀಯಾದ್ರೆ ಯಾರು ನಿನ್ನನ್ನು ಎಬ್ಬಿಸ್ತಾರೆ, ಅಕಾಲದಲ್ಲಿ ಯಾರು ನಿನ್ನನ್ನ ಎಬ್ಬಿಸ್ತಾರೆ ಏಕೆಂದ್ರೆ ನೀನು ಮಲಗಿ ಸಂಪೂರ್ಣವಾಗಿ ನಿದ್ದೆ ಸಂಪೂರ್ಣ ಆಗಿ ಎದ್ರೆ ಆವಾಗ ಏನು ಆಗೋದಿಲ್ಲ. ಆದ್ರೆ ಅಕಾಲದಲ್ಲಿ ಅರ್ಧ ನಿದ್ರೆಯಲ್ಲಿ ಯಾರಾದ್ರೂ ನಿನ್ನನ್ನ ಎಬ್ಬಿಸಿದ್ರೆ ಆವಾಗ ಅವರನ್ನ ನೀನು ಕೇವಲ ನಿನ್ನ ದೃಷ್ಟಿಯಿಂದ ಬೂದಿ ಮಾಡ್ಬಿಡ್ತೀಯಾ, ಅವರು ಸಂಪೂರ್ಣವಾಗಿ ಬೂದಿ ಆಗ್ಬಿಡ್ಬೇಕು ಆ ರೀತಿಯಲ್ಲಿ. ಅದರಿಂದ ಕಾಲಯವನ್ನ ಬೂದಿ ಆಗ್ಬಿಡ್ತಾನೆ. ಅದಾದ್ಮೇಲೆ ಕೃಷ್ಣ ಮುಂದಕ್ಕೆ ಬಂದು ಮುಚುಕುಂದನಿಗೆ ತನ್ನ ದರ್ಶನವನ್ನ ಕೊಡ್ತಾನೆ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ನಿಜವಾಗ್ಲೂ ಅಲ್ಲಿ ಏನಕ್ಕೆ ಓಡಿ ಹೋದ ಕೃಷ್ಣ ಅಂತ ಹೇಳಿದ್ರೆ, ಮುಚುಕುಂದನಿಗೆ ತನ್ನ ವಿಶೇಷವಾದಂತಹ ಕೃಪೆಯನ್ನ ತೋರಿಸುವುದಕ್ಕಾಗಿ ಅಲ್ಲ. ಸೊ ಓಡಿ ಬಂದ. ಏನಕ್ಕೆ? ಅವನು ಯುದ್ಧದಿಂದ ಓಡಿ ಹೋಗಿ ಬರ್ಲಿಲ್ಲ, ಯುದ್ಧವನ್ನ ನನಗೆ ಮಾಡೋದಕ್ಕೆ ಆಗೋದಿಲ್ಲ, ನಾನು ಅಸಮರ್ಥ ಅಂತ ತಿಳಿದು ಅವನು ಓಡಿ ಹೋಗ್ಲಿಲ್ಲ ಕೃಷ್ಣ. ಆದ್ರೆ ಮುಚುಕುಂದನಿಗೆ ತನ್ನ ವಿಶೇಷವಾದಂತಹ ಕೃಪೆಯನ್ನ ತೋರಿಸ್ಬೇಕು, ಅದಕ್ಕೆ ನಾನು ತಡ ಮಾಡೋ ಹಾಗೆ ಇಲ್ಲ ಅಂತ ಅವನು ಓಡಿ ಹೋದ ಅಲ್ಲ. ಅದೇ ರೀತಿಯಲ್ಲಿ ರಾಮಚಂದ್ರನ ಅವತಾರದಲ್ಲಿ ಯಾವಾಗ ಕಬಂಧನಿಂದ ಗೊತ್ತಾಗ್ತದೆ ರಾಮಚಂದ್ರನಿಗೆ, ಯದ್ಯಪಿ ರಾಮಚಂದ್ರನಿಗೆ ಅದು ಗೊತ್ತೇ ಇದೆ ಶಬರಿ ನನಗೆ ಕಾಯ್ತಾ ಇದ್ದಾಳೆ ಅಂತ, ಆದ್ರೆ ಲೀಲೆಯ ರೂಪದಲ್ಲಿ ಯಾವಾಗ ಕಬಂಧನಿಂದ ಅವನಿಗೆ ಗೊತ್ತಾಗ್ತದೆ ಆವಾಗ ಓಡಿ ಬರ್ತಾನೆ ರಾಮಚಂದ್ರ ಶಬರಿಯನ್ನ ನೋಡೋದಕ್ಕೆ. ಅದರಿಂದ ಶಬರಿಯ ದರ್ಶನ ಯಾವಾಗ ಆಗತ್ತೆ, ಆವಾಗ ರಾಮಚಂದ್ರನಲ್ಲಿ ಒಂದು ಹೊಸ ತೇಜಸ್ಸು, ಒಂದು ಹೊಸ ಕಳೆ ಅವನ ಮುಖದ ಮೇಲೆ ಬರುತ್ತದೆ. ಆದ್ದರಿಂದ ಅವನು ಮಹಾ ತೇಜಸ್ವಿ. ನೋಡಿ ಎಂತ ಅದ್ಭುತವಾದಂತಹ ವಿಶೇಷವಾದಂತಹ ಅರ್ಥ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಾದ್ಮೇಲೆ ಹೇಳ್ತಾ ಇದ್ದಾರೆ, ಅವನನ್ನು ಇಲ್ಲೇಕೆ ಶತ್ರುಸೂದನನೆಂದು ಕರೆದಿದೆ. ಅದನ್ನೇ ನಾವು ಆವಾಗಲೇ ಚರ್ಚೆ ಮಾಡ್ತಾ ಇದ್ವಿ ಎಲ್ಲ. ಶತ್ರುಸೂದನ ಅಂತ ಏನಕ್ಕೆ ಇಲ್ಲಿ? ಯಾವುದೇ ಅಸುರನ, ಶತ್ರುವಿನ ಅಥವಾ ರಾಕ್ಷಸನ ಸಂಹಾರವನ್ನ ಇಲ್ಲಿ ಮಾಡ್ತಾ ಇಲ್ಲ ಅವನು. ಆದರೂ ಶತ್ರುಸೂದನನಂತ ಶಬರಿಯ ಪ್ರಸಂಗದಲ್ಲಿ ಏನಕ್ಕೆ ಕರೀತಾ ಇದ್ದಾರೆ ನಾರದರು ಅಂತ ಹೇಳಿದ್ರೆ, ನೋಡಿ ಅದನ್ನ ಹೇಳ್ತಾ ಇದ್ದಾರೆ, ಯಾವ ಶತ್ರು ಸಂಹಾರವನ್ನು ಈ ಆಶ್ರಮದಲ್ಲಿ ಭಗವಂತನು ಮಾಡಲಿಲ್ಲವಲ್ಲ ಎಂದರೆ ಇಲ್ಲಿ ಬಾಹ್ಯ ಶತ್ರುಗಳನ್ನು ಕುರಿತು ಹೇಳಲಿಲ್ಲ. ಯಾವ ಶತ್ರು? ಅದು ಒಳಗಿನ ಶತ್ರುಗಳು ಉಂಟಲ್ಲ, ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳು, ಇವನ್ನು ಪ್ರತಿಬಂಧಕಗಳನ್ನು ನಿವಾರಿಸುವವನು ಎಂದರ್ಥ ಅಲ್ಲ. ಸೊ ಅಂತರಂಗದ ಶತ್ರುಗಳು ಏನಿವೆ ಅದನ್ನ ಹೋಗಲಾಡಿಸುವಂತಹವನು, ಅದರಿಂದ ನಮಗೆ ಮುಕ್ತಿಯನ್ನ ಕೊಡುವಂತಹವನು, ಅದನ್ನ ಸಂಹಾರ ಮಾಡಿ ನಮಗೆ ಮುಕ್ತಿಯನ್ನ ಕೊಡುವಂತಹವನು, ನಮ್ಮಲ್ಲಿ ಸಕಾರಾತ್ಮಕವಾದಂತಹ ಭಕ್ತಿ ಬರಿಸುವಂತಹವನು ಶ್ರೀರಾಮಚಂದ್ರ. ಭಕ್ತರು ತನ್ನನ್ನು ದರ್ಶನ ಮಾಡಿ ದೊಡನೆಯೇ ಅವರಲ್ಲಿನ ಎಲ್ಲಾ ಬಂಧಗಳು ಬಿಟ್ಟು ಹೋಗುವಂತೆ ಮಾಡುವವನು, ಅಥವಾ ತನ್ನನ್ನು ಸಂದರ್ಶಿಸಲು ಅನುಕೂಲವಾಗುವಂತೆ ಭಕ್ತರ ಆಂತರಿಕ ಶತ್ರುಗಳನ್ನು ತಾನೇ ನಿಗ್ರಹಿಸುವವನು ಎಂದರ್ಥ. ಅವರಲ್ಲಿ ಯಾವ ಯಾವ ಬಂಧನಗಳಿವೆ ಅದೆಲ್ಲವನ್ನ ಹೋಗಲಾಡಿಸ್ತಾನೆ ಭಕ್ತರಲ್ಲಿ.
ಹೇಗೆ ಅಂತ ಹೇಳಿದ್ರೆ ತನ್ನ ದೃಷ್ಟಿಯಿಂದ. ಆದ್ದರಿಂದ ನಮ್ಮ ಪರಮ ಪೂಜ್ಯ ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜರು ಯಾವಾಗಲೂ ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಏನಕ್ಕೆ ಬರಬೇಕು ಅಂತ ಹೇಳಿದ್ರೆ 2 ಮುಖ್ಯ ಕಾರಣಗಳಿವೆ. ಒಂದು, ಭಗವಂತನ ದರ್ಶನವನ್ನ ಪಡೆಯುವುದಕ್ಕಾಗಿ, ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದಕ್ಕಿಂತ ಮುಖ್ಯವಾದಂತಹ ಕಾರಣ ಯಾವುದು ಅಂತ ಹೇಳಿದ್ರೆ ಭಗವಂತ ನಮ್ಮನ್ನ ನೋಡುವುದಕ್ಕಾಗಿ. ಅಲ್ಲ, ಇದು ಹೇಗೆ ಅಂತ ನಮಗೆ ಅನಿಸ್ಬೋದು. ಭಗವಂತ ನಮ್ಮನ್ನ ನೋಡುವುದಾ ಅಂತ ಹೇಳಿದ್ರೆ ಹೌದು. ಭಗವಂತನ ದರ್ಶನದಿಂದ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಯಾವ ಯಾವ ಅಬದ್ಧತೆಗಳಿವೆ, ಯಾವ ಯಾವ ಶಾರ್ಟ್ ಕಮಿಂಗ್ಸ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ನ್ಯೂನತೆಗಳು ಏನಿವೆ ನಮ್ಮಲ್ಲಿ, ಅದೆಲ್ಲವೂ ಕೂಡ ಹೋಗಲಾಡಿಸಬಹುದು. ಹೇಗೆ ಅಂತ ಹೇಳಿದ್ರೆ ಕೇವಲ ಭಗವಂತನ ದೃಷ್ಟಿಯಿಂದ. ಅಲ್ಲ, ಭಗವಂತನ ದರ್ಶನವನ್ನ ನಾವು ಮಾಡ್ತೇವೆ, ಅದು ಬಹಳ ಮುಖ್ಯ, ಅದು ಎಲ್ಲರಿಗೂ ಗೊತ್ತಿದೆ. ಆ ಭಗವಂತನ ದರ್ಶನವನ್ನ ಕೂಡ ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಪಾದಾರವಿಂದದಿಂದ ಹಿಡಿದು ಕೃಷ್ಣನ ಆ ನಗುತ್ತಿರುವಂತಹ ಮುಖಾರವಿಂದದವರೆಗೆ ಹೇಗೆ ಕೃಷ್ಣನ ವಿವಿಧ ವಿವಿಧ ಅಂಗಗಳ ಮೇಲೆ ನಾವು ನಮ್ಮ ಧ್ಯಾನವನ್ನ ಕೇಂದ್ರೀಕರಿಸಬೇಕು ಅನ್ನೋದು ನಾವು ಮಾಡುವಂತಹ ದರ್ಶನದ ಪ್ರಕಲ್ಪ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಕೃಷ್ಣ ನಮ್ಮನ್ನ ನೋಡುವಂತಹದ್ದು, ಕೃಷ್ಣನಿಂದ ನಾವು ನೋಡಲ್ಪಡಬೇಕು ದೇವಸ್ಥಾನಕ್ಕೆ ಬಂದು. ಅಲ್ಲ, ಸೊ ಹೇಗೆ ಅದು ಸಾಧ್ಯ ಆಗತ್ತೆ ಇದೆಲ್ಲ ಅಂತ ಹೇಳಿದ್ರೆ ಕೃಷ್ಣನ ದೃಷ್ಟಿಯಿಂದ ನಮ್ಮಲ್ಲಿ ಯಾವ ಯಾವ ಅಬದ್ಧತೆಗಳಿದೆ ಅದು ಹೋಗಿ ನಮ್ಮಲ್ಲಿ ಅನುಕೂಲಕರವಾದಂತ ಭಾವನೆಗಳು ಬರೋದಕ್ಕೆ, ಭಕ್ತಿಗೆ ಅನುಕೂಲಕರವಾದಂತ ಭಾವನೆಗಳು ಬರೋದಕ್ಕೆ ಅದು ಸಹಾಯಕಾರಿಯಾಗ್ತದೆ. ಶಬರಿಯನ್ನು ನೋಡಿದೊಡನೆಯೇ ಶ್ರೀರಾಮಚಂದ್ರ ಕೇಳಿದ ಪ್ರಶ್ನೆಗಳೇ ಸಾಕ್ಷಿ. ನೋಡಿ, ಏನೇ ಹೇಳಿದ್ರು ಕೂಡ ಇದಕ್ಕೆ ಪ್ರಮಾಣವನ್ನ ಕೊಟ್ಟು ಹೇಳುವಂತಹದ್ದು, ಸುಮ್ಮನೆ ಏನೋನ್ನು ಹೇಳೋದಿಲ್ಲ. ಅಲ್ಲ, ಸೊ ವಾಲ್ಮೀಕಿ ರಾಮಾಯಣದಿಂದ ಪ್ರಮಾಣ ಬೇಕು. ನೀವು ಯಾವುದೋ ಭಾವನೆ ಇರ್ಬೋದು, ಬಹಳ ಉತ್ತಮ ಭಾವನೆ ಇರ್ಬೋದು ನಿಮ್ದು, ಆದ್ರೆ ವಾಲ್ಮೀಕಿ ಪ್ರಮಾಣದಲ್ಲಿ ಅದಕ್ಕೆ ಪ್ರಮಾಣವಿದೆಯೇ, ಆ ಪ್ರಮಾಣ ಸಪ್ರಮಾಣವಾಗಿ ನೀವು ಹೇಳ್ತಾ ಇದ್ದೀರಿ ಅನ್ನೋದೇ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾವ್ದದು ಪ್ರಮಾಣ ಅಂತ ಹೇಳಿದ್ರೆ ನೋಡಿ, ರಾಮಚಂದ್ರ ಯಾವಾಗ ಶಬರಿಯನ್ನ ಭೇಟಿ ಆಗ್ತಾನೆ, ರಾಮಚಂದ್ರ ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಶಬರಿಗೆ ಅಂತ ಹೇಳಿದ್ರೆ ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಹ. ಇದು ಒಂದು ಪ್ರಶ್ನೆ, ಇದು ಮುಂದಕ್ಕೂ ಕೂಡ ಶ್ಲೋಕ ಇದೆ, ಆದ್ರೆ ಇದು 3 ಶಬ್ದಗಳು ಸಾಕು. ಕಚ್ಚಿತ್ ನಿರ್ಜಿತಾ ತೇ ವಿಘ್ನಾಹ. ನಿರ್ಜಿತಾಹ ಅಂತ ಹೇಳಿದ್ರೆ ಜಿತವಾಗಿವೆ, ಜಿತ ಅಂದ್ರೆ ಗೆಲ್ಲೋದು ಅಂತ ಅರ್ಥ. ವಿಘ್ನಾಹ ಅಂತ ಹೇಳಿದ್ರೆ ವಿಘ್ನಗಳು, ವಿಘ್ನಗಳಿಂದ ನೀನು ಅಥವಾ ವಿಘ್ನಗಳನ್ನ ನೀನು ಗೆದ್ದಿದ್ಯಾ, ವಿಘ್ನಗಳಿಂದ ನೀನು ಮುಕ್ತಿಯನ್ನ ಪಡೆದಿದ್ಯಾ ಅಂತ ರಾಮಚಂದ್ರ ಕೇಳ್ತಾ ಇದ್ದಾನೆ. ನಿನ್ನ ಭಕ್ತಿಯ ಮಾರ್ಗದಲ್ಲಿ ಯಾವ ಯಾವ ಅಡಚಣೆಗಳಿತ್ತು, ವಿಘ್ನಗಳಿತ್ತು, ಅದೆಲ್ಲವನ್ನ ನೀನು ಗೆದ್ದಿದ್ಯಾ ಅಂತ ರಾಮಚಂದ್ರ ಕೇಳ್ತಾ ಇದ್ದಾನೆ. ನಿನ್ನ ತಪೋ ವಿಘ್ನಗಳೆಲ್ಲ ಗೆದ್ದಾಯಿತೆ. ಅಲ್ಲ, ತಪಸ್ಸಿನಲ್ಲಿ ತಪಸ್ಸಿನ ಮಾರ್ಗದಲ್ಲಿ ಯಾವ ಯಾವ ವಿಘ್ನಗಳು ಬಂತು ಅದೆಲ್ಲವನ್ನ ನೀನು ಗೆದ್ದಿದ್ಯಾ. ಅದಕ್ಕೆ ಅವಳ ಉತ್ತರ ಏನಾಗಿತ್ತು? ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ತವ ಸಂದರ್ಶನಾತ್ಮಯ. ನಿನ್ನ ಸಂದರ್ಶನದಿಂದ, ಸಂದರ್ಶನ ಅಂದ್ರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಅನ್ನೋದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಕನ್ನಡದಲ್ಲಿ. ಅಲ್ಲ, ಸಂದರ್ಶನ ಅಂದ್ರೆ ಇಂಟರ್ವ್ಯೂ, ಅದೇ ಇಲ್ಲಿ ಸಂದರ್ಶನ ಅಂದ್ರೆ ಭೇಟಿ ಆಗುವುದು ಅಂತ ಅರ್ಥ. ಸೊ ಮುಖಾಮುಖಿಯಾಗಿ ನಿನ್ನನ್ನ ನಾನೇನ್ ಭೇಟಿ ಆಗ್ತಾ ಇದ್ದೇನೆ, ಅದೇನೆ ನನ್ನ ತಪಸ್ಸಿನ ಸಿದ್ಧಿ. ಅದರಿಂದ ನನ್ನ ತಪಸ್ಸಿನ ಸಿದ್ಧಿ ಇವತ್ತು ನನಗೆ ಸಿಕ್ಕಿತು, ಆಯ್ತಾ? ಸೊ ಆದ್ದರಿಂದಲೇ ಶತ್ರುಸೂದನ ಅಂದ್ರೆ ಏನು? ಆಂತರಿಕ ವಿಘ್ನಗಳು ಏನಿವೆ, ಯಾವ ಯಾವ ನಮ್ಮ ಹೃದಯದಲ್ಲಿ ಅರಿಷಡ್ವರ್ಗ ಅಂತ ಇದೆ ಅಲ್ಲ, ಅದೆಲ್ಲದರಿಂದ ನಮಗೆ ಮುಕ್ತಿಯನ್ನು ಕೊಡುವಂತಹವನು, ಅದನ್ನ ಸಂಹರಿಸಿ ನಮ್ಮಲ್ಲಿ ಭಕ್ತಿಮಯ ಭಾವನೆಗಳು ಬರುವಂತೆ ಮಾಡುವಂತಹವನು ಶತ್ರುಸೂದನ. ಇಂತಹ ಹೆಸರು ಗೊತ್ತಿಲ್ಲದ ಯಾವಳೋ ಒಬ್ಬ ತಪಸ್ವಿಯನ್ನು ನೋಡಿ. ಇವಳ ಹೆಸರು ನಿಮ್ಗೆ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಶಬರಿ ಎಂಬಂತ ಶಬ್ದಕ್ಕೆ ಏನರ್ಥ? ಶಬರಿ ಎಂಬುದು ಅವಳ ಹೆಸರಲ್ಲ, ಕುಲವಾಚಕ ಮಾತ್ರ. ಶಬರ ಜಾತಿಯವಳು, ಅವಳಿಗೆ ಶಬರಿ ಅಷ್ಟೇನೆ. ಅಲ್ಲ, ಹೇಗೆ ಜನಕ ಎಂಬಂತಹ ಶಬ್ದ ಇದೆ, ಅದು ಕೂಡ ಅವನ ನಿಜವಾದಂತ ಹೆಸರಲ್ಲ. ಸೀತೆಯ ತಂದೆಯ ಹೆಸರು ಶಿರಧ್ವಜ ಅಂತ ಒಬ್ಬ ಅವನ ಹೆಸರು ಶಿರಧ್ವಜ. ಅಲ್ಲ, ಅದು ಏನು ಅಂತ, ಅದಕ್ಕೆ ಏನರ್ಥ ಅನ್ನೋದನ್ನ ಬೇರೆ ಯಾವಾಗ್ಲಾದ್ರು ನಾವು ಚರ್ಚೆ ಮಾಡ್ಬೋದು. ಆದ್ರೆ ಜನಕ ಅನ್ನೋದೇನು? ಒಂದು ಸ್ಥಾನ ಅಷ್ಟೇನೆ. ಹೇಗೆ ಇಂದ್ರ ಅನ್ನೋದು ಕೂಡ ಸ್ಥಾನ, ಬ್ರಹ್ಮ ಅನ್ನೋದು ಕೂಡ ಸ್ಥಾನ. ನಾವು ಕೂಡ ಬ್ರಹ್ಮನಾಗಬಹುದು, ನಾವು ಕೂಡ ಇಂದ್ರನಾಗಬಹುದು. ಎಲ್ಲ ಜೀವಿಗಳು ಕೂಡ, ಪ್ರತಿಯೊಂದು ಜೀವತತ್ವವೂ ಕೂಡ ಬ್ರಹ್ಮನಾಗಬಹುದು ಅಥವಾ ಇಂದ್ರನಾಗಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಶಬರ ಅಂದ್ರೆ ಶಬರ ಜಾತಿಯಲ್ಲಿ ಬಂದಂಥವನು, ಶಬರಿ ಅಂದ್ರೆ ಶಬರ ಜಾತಿಯಲ್ಲಿ ಬಂದಂಥವಳು ಅಷ್ಟೇನೆ. ಸೊ ಭಗವಂತನೇ ಹುಡುಕಿಕೊಂಡು ಹೋದುದು ಅವನ ಸೌಲಭ್ಯ ದ್ಯೋತಕ. ಸೌಲಭ್ಯ ಮತ್ತೆ ಪರತ್ವ.
ಪರತ್ವ ಮತ್ತೆ ಸೌಲಭ್ಯ ಅಂತ ಭಗವಂತನ ಮುಖ್ಯವಾಗಿರ್ತಕ್ಕಂಥ ಎರಡು ಗುಣಗಳು. ಪರತ್ವ ಅಂದ್ರೆ ಅವನ ನಿಜವಾದಂತಹ ಸ್ಥಾನ, ಅವನ ನಿಜವಾದಂತಹ ಉತ್ಕೃಷ್ಟವಾದಂತಹ ಸ್ಥಾನ. ಪರ ಅಂದ್ರೆ ಅವನನ್ನ ನಾವು ಮುಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ. ಅವನು ನಮ್ಮೆಲ್ಲರಿಗೆ ಪರನಾಗಿದ್ದಾನೆ ಅಂದ್ರೆ ನಮ್ಮೆಲ್ಲರಿಗಿಂತ ಮೇಲೆ ಇದ್ದಾನೆ ಅಂತ ಅರ್ಥ ಪರತ್ವ. ಸೌಲಭ್ಯ ಅಂದ್ರೆ ಅವನು ಪರತ್ವವನ್ನ ಹೊಂದಿದ್ದರೂ ಕೂಡ ನಮಗೆ ಸುಲಭನಾಗಿದ್ದಾನೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ. ಕೃಷ್ಣ ಅನ್ನೋನು ಕರುಣಾ ಸಿಂಧು ಆಗಿರೋದ್ರಿಂದ ನಮಗೆ ಅವನು ಸಿಗುವಂತೆ ಇದ್ದಾನೆ. ಸಾಮಾನ್ಯವಾಗಿ ಪರತ್ವ ಇದ್ರೆ ಸೌಲಭ್ಯ ಇರೋದಿಲ್ಲ, ಸೌಲಭ್ಯ ಇದ್ರೆ ಪರತ್ವ ಇರೋದಿಲ್ಲ. ನಾವು ಈ ಲೋಕದಲ್ಲಿ ನೋಡ್ತೇವೆ, ಪ್ರಧಾನಮಂತ್ರಿಗಳಿಗೆ ಪರತ್ವ ಅನ್ನೋದಿದೆ, ಎಲ್ಲರಿಗಿಂತ ಮೇಲೆ ಇದ್ದಾರೆ ಅವರು ಅಲ್ಲ. ಜನ ಅವರನ್ನ ಇಟ್ರೆ ಮೇಲೆ ಎದ್ದೇ ಇರ್ತಾರೆ ಅಲ್ಲ. ನಾವೆಲ್ಲರೂ ಅವ್ರನ್ನಲ್ಲೇ ಇಡಬೇಕು ಈ ಎಲೆಕ್ಷನ್ ನಲ್ಲಿ. ಆದರೆ ಅವರು ಮೇಲೆ ಇದ್ದಾರೆ, ಆದ್ರೆ ಸೌಲಭ್ಯ ಅವರಲ್ಲಿ ಇಲ್ಲ, ಸುಲಭರಾಗಿಲ್ಲ. ನಾವು ಯಾರು ಬೇಕಾದ್ರೂ ಹೋಗಿ ಅವರನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ. ಮತ್ತೆ ಬೇರೆಯವರು ಸುಲಭರಾಗಿರ್ತಾರೆ, ಸೌಲಭ್ಯ ಅನ್ನೋದು ಅವರಲ್ಲಿ ಇರ್ತದೆ. ಒಬ್ಬ ಭಿಕ್ಷುಕ ಸುಲಭನಾಗಿದ್ದಾನೆ, ಅವನಲ್ಲಿ ಪರತ್ವ ಅನ್ನೋದಿಲ್ಲ. ಆದ್ರೆ ಭಗವಂತನಲ್ಲಿ ಎರಡು ಕೂಡ ಇದೆ ಅಲ್ಲ. ಅದರಿಂದ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭಗವಂತನ ಸೌಲಭ್ಯ ಇಲ್ಲಿ ದ್ಯೋತಕವಾಗಿದೆ. ದ್ಯೋತಕ ಅಂದ್ರೆ ಏನು, ಇಲ್ಲಿ ಇಂಡಿಕೇಟೆಡ್ ಅಂದ್ರೆ ಸೂಚಿತವಾಗಿದೆ ಅಂತ ಅರ್ಥ. ಹೀಗೆ ಶಬರಿಯನ್ನು ಹುಡುಕಿಕೊಂಡು ಬಂದ ಭಗವಂತನು ಅವಳಿಂದ ಚೆನ್ನಾಗಿ ಆದರಿಸಲ್ಪಟ್ಟನೆಂದು ಶ್ಲೋಕದ ಮುಂದಿನ ಭಾಗ ತಿಳಿಸುತ್ತದೆ. ಶಬರಿಯ ಪೂಜಿತ ಸಮ್ಯಕ್. ಶಬರಿಯ ಉಪಚಾರ, ಅತಿಥಿ ಸತ್ಕಾರ ಸಮ್ಯಕ್. ಸಮ್ಯಕ್ ಅಂದ್ರೆ ಸಂಸ್ಕೃತದಲ್ಲಿ ಸಂಪೂರ್ಣ ಅಂತ ಅರ್ಥ. ಆದ್ದರಿಂದಲೇ ಸಂಸ್ಕೃತ, ಸಂಸ್ಕೃತಿ ಮತ್ತೆ ಸಂಸ್ಕಾರ ಇವೆಲ್ಲಾ ಶಬ್ದಗಳಲ್ಲಿ ಆರಂಭದಲ್ಲಿ ಸಂ ಎಂಬಂತಹ ಉಪಸರ್ಗ ಅದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಸಮ್ಯಕ್. ಸಮ್ಯಕ್ ಅಂದ್ರೆ ಸಂಪೂರ್ಣ ಅಥವಾ ಪರ್ಫೆಕ್ಟ್ ಅಂತ ಏನು ಹೇಳ್ತೇವೆ ಅದಕ್ಕೆ ಸಮ್ಯಕ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಂಸ್ಕೃತ ಅಂದ್ರೆ ಏನು, ಸಂಸ್ಕೃತ ಎಂಬಂತಹ ಶಬ್ದಕ್ಕೆ ಭಾಷೆಯ ಶಬ್ದ ಏನಿದೆ, ಭಾಷೆಯ ದ್ಯೋತಕವಾದಂತಹ ಶಬ್ದ ಏನಿದೆ ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ಸಮ್ಯಕ್ ಕೃತಃ ಅಂದ್ರೆ ಪರ್ಫೆಕ್ಟ್ಲಿ ಕಂಪೋಸ್ಡ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ರಚಿತವಾದಂತಹ, ಯಾವುದೇ ಲೋಪದೋಷಗಳಿಲ್ಲದೆ ರಚಿತವಾದಂತಹ ಅಥವಾ ಯಾವುದೇ ಲೋಪದೋಷಗಳು ಇಲ್ಲದೆ ಇರ್ತಕ್ಕಂತಹ ಭಾಷೆ ಅದಕ್ಕೆ ಸಂಸ್ಕೃತ. ಅದೇ ರೀತಿ ಸಂಸ್ಕೃತಿ, ಸಂಸ್ಕಾರ, ಸಮ್ಯಕ್ ಕರೋತಿ ಇತಿ ಸಂಸ್ಕಾರ ಅಲ್ಲ, ಸಮ್ಯಕ್ ಕೃತಿ ಇತಿ ಸಂಸ್ಕೃತಿ ಈ ರೀತಿ ಹೇಳ್ತಾರೆ. ಸೊ ಸಕಲ ವಿಧದಲ್ಲೂ ಪೂರ್ಣವಾಗಿದ್ದಿತು. ಹೇಗೆ ಶಬರಿಯ ಅತಿಥಿ ಸತ್ಕಾರ ಸಂಪೂರ್ಣ ಆಯಿತು ಅಂತ ಇವಾಗ ನೋಡೋಣ. ಎಷ್ಟರ ಮಟ್ಟಕ್ಕೆಂದರೆ ದಶರಥಾತ್ಮಜ. ನೋಡಿ, ದಶರಥಾತ್ಮಜ ಏನಕ್ಕೆ ದಶರಥನ ಸಂಬಂಧದಲ್ಲಿ ರಾಮಚಂದ್ರನಿಗೆ ಒಂದು ವಿಶೇಷಣ ಅಂತ ಮತ್ತೊಂದು ಪ್ರಶ್ನೆಯಲ್ಲಿ ಬರಬಹುದು. ಶತ್ರುಸೂದನ ಏನಕ್ಕೆ ಅಂತ ಇವಾಗ ತಾನೇ ನಾವು ನೋಡಿದ್ವಿ. ಆದ್ರೆ ದಶರಥ ಆತ್ಮಜ ಅನ್ನೋದು ಮತ್ತೊಂದು ವಿಶೇಷಣ ಏನಕ್ಕೆ ಅನ್ನೋದಕ್ಕೆ ಇಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಎಂಬಲ್ಲಿ ಧ್ವನಿ ರೂಪದಲ್ಲಿ ಉತ್ತರವನ್ನ ಅಡಗಿಸಿ ಇಟ್ಟಿರುವುದನ್ನು ಶ್ರೀ ಗೋವಿಂದರಾಜರು ತೋರಿಸಿದ್ದಾರೆ. ಅದರಿಂದ ಆಚಾರ್ಯರ ವ್ಯಾಖ್ಯಾನದೊಂದಿಗೆ ರಾಮಾಯಣದ ಅಧ್ಯಯನವನ್ನು ನಾವು ಮಾಡಬೇಕು. ಸುಮ್ಮನೆ ರಾಮಾಯಣವನ್ನ ಹಾಗೆ ಓದುತ್ತಾ ಹೋದ್ರೆ ಅದು ಇವಾಗಿನ ಕಾಲದಲ್ಲಿ ರಾಮಾಯಣದ ಶಾಸ್ತ್ರವನ್ನ ಕೂಡ ಓದೋದಿಲ್ಲ ಯಾರು ಅಲ್ಲ. ಸೊ ರಾಮಾಯಣದ ಶಾಸ್ತ್ರವನ್ನ ಓದೋದಿರಲಿ, ರಾಮಾಯಣವನ್ನ ಸುಮ್ಮನೆ ಕಥೆಯ ರೂಪದಲ್ಲಿ ಎಲ್ಲರೂ ಓದ್ತಾರೆ ಅಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. 60,000 ವರ್ಷಗಳ ಕಾಲ ಮಕ್ಕಳಿಲ್ಲದೆ ತಪಸ್ಸು ಮಾಡಿ ಶ್ರೀರಾಮನನ್ನು ಮಗನನ್ನಾಗಿ ಪಡೆದ ದಶರಥ ಚಕ್ರವರ್ತಿಯ ಅರಮನೆಯಲ್ಲಿ ಆದರದಿಂದ ದಿನವೂ ಅವನಿಗೆ ಸಮರ್ಪಿಸಲ್ಪಡುತ್ತಿದ್ದ ಭೋಜನವು ಎಷ್ಟು ಪ್ರೀತಿಪೂರ್ಣವಾಗಿರುತ್ತಿತ್ತೋ ಅದಕ್ಕಿಂತ ಶಬರಿಯ ಗುಡಿಸಲಲ್ಲಿ ಈ ಒಂದು ದಿನ, ಕೇವಲ ಒಂದೇ ಒಂದು ದಿನ ನಡೆದ ಈ ಆತಿಥ್ಯವು ಹೆಚ್ಚು ಪ್ರೀತಿಪೂರ್ಣವಾಗಿ ಅವನಿಗೆ ಹೃದಯವಾಯಿತಂತೆ. ಹೃದಯ ಅಂದ್ರೆ ಅವನಿಗೆ ಅದರಿಂದ ಬಹಳ ಸಂತೋಷವಾಯಿತು. ಯಾವುದು ಅಂತ ಹೇಳಿದ್ರೆ ಶಬರಿಯ ಗುಡಿಸಲಲ್ಲಿ, ಶಬರಿಯ ಆಶ್ರಮದಲ್ಲಿ ಯಾವ ಅತಿಥಿ ಸತ್ಕಾರವನ್ನ ಅವನು ಪಡೆದ ಅದಕ್ಕಿಂತ ಭೌತಿಕ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು ಸತ್ಕಾರವನ್ನ ಅವನದೇ ಆದಂತ ಅರಮನೆಯಲ್ಲಿ, ದಶರಥನ ಅರಮನೆಯಲ್ಲಿ ಪ್ರತಿದಿನ ಕೂಡ ಅವನು ಪಡೆಯುತ್ತಿದ್ದ. ರಾಮಚಂದ್ರನಿಗೆ ಇದೀಗ ಸುಮಾರು 37 ವರ್ಷಗಳ ವಯಸ್ಸು ಇದೀಗ. ಏಕೆಂದ್ರೆ 24ರಿಂದ 25ನೇ ವರ್ಷದ ವಯಸ್ಸಿನಲ್ಲಿ ಅವನು ಅರಣ್ಯವಾಸಕ್ಕೆ ಅವನು ತೆರಳುತ್ತಾನೆ ಅಯೋಧ್ಯೆಯಿಂದ. ಇದೀಗ 13 ವರ್ಷಗಳಿಗಿಂತ ಹೆಚ್ಚು ಸಮಯ ಆಗ್ಲೇ ಆಗಿದೆ. 13 ವರ್ಷಗಳ ಕಾಲದ ತನಕ ಅವನು ಬೇರೆ ಬೇರೆ ಸ್ಥಳಗಳಲ್ಲಿ, ಚಿತ್ರಕೂಟದಲ್ಲಿ, ಅದಾದ್ಮೇಲೆ ದಂಡಕಾರಣ್ಯದಲ್ಲಿ, ಅದಾದ್ಮೇಲೆ ಮುಖ್ಯವಾಗಿ ಪಂಚವಟಿಯಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಅವನು ಕಳಿತಾನೆ. ಅಂದ್ರೆ
24 + 13 ಅಂತ ಹೇಳಿದ್ರೆ 37 ವರ್ಷಗಳ ವಯಸ್ಸು ಇವಾಗ ಅವನಿಗೆ ಆಗಿದೆ. ಅದರಿಂದ 24 ವರ್ಷಗಳ ತನಕ ಅವನು ಯಾವ ಯಾವ ಸತ್ಕಾರವನ್ನ ಅವನು ಅನುಭವಿಸಿದ್ದ, ಎಲ್ಲಿ? ರಾಜರ ಅರಮನೆಯಲ್ಲಿ. ಅದಕ್ಕಿಂತ ಹೆಚ್ಚು ಸಂತೋಷ ಅವನಿಗೆ ಎಲ್ಲಿಂದ ಆಯಿತು ಅಥವಾ ಯಾವುದರಿಂದ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಶಬರಿಯ ಗುಡಿಸಲಲ್ಲಿ ಅಥವಾ ಆಶ್ರಮದಲ್ಲಿ. ಆದ್ದರಿಂದ ದಶರಥ ಆತ್ಮಜಃ ಅಂತ ಹೇಳ್ತಾ ಇದ್ದಾರೆ. ಅದ್ಭುತವಾದಂತ ಮತ್ತೊಂದು ಅರ್ಥ. ಸೊ ಇದನ್ನ ಮತ್ತೊಂದು ಸಂಕಲ್ಪ ಸೂರ್ಯೋದಯ ಎಂಬಂತಹ ನಾಟಕ ಇದೆ, ಅದರಲ್ಲಿ ಈ ಶ್ಲೋಕ ಬರುತ್ತೆ. ಈ ಶ್ಲೋಕದ ರೂಪದಲ್ಲಿ ಮತ್ತೊಂದು ಮುಖ್ಯವಾದಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಈ ಸಂಕಲ್ಪ ಸೂರ್ಯೋದಯ ಎಂಬಂತ ನಾಟಕದಲ್ಲಿ ಶ್ರೀ ವೇದಾಂತ ದೇಶಿಕರು ಈ ಸಂದರ್ಭದಲ್ಲಿ ಭಗವಂತನು ಪ್ರದರ್ಶಿಸಿದ ಸೌಲಭ್ಯ ಸೌಶೀಲ್ಯ ಗುಣಗಳಿಗೆ ಮಂಗಳಾಶಾಸನ ಮಾಡಿದ್ದಾರೆ. ಹೇಗೆ ಅಂತ ಇವಾಗ ನೋಡಿ. ಅರಣ್ಯ ಯಾತ್ರೆ ಹೊರಟಾಗ ಚಿತ್ರಕೂಟಕ್ಕೆ ಬರುವ ಮುನ್ನ ಭರದ್ವಾಜ ಆಶ್ರಮದಲ್ಲಿ ಭಗವಂತನಿಗೆ ಅದ್ಭುತ ಆತಿಥ್ಯವಾಯಿತು. ನೋಡಿ, ಅರಣ್ಯ ವಾಸಕ್ಕೆ ಹೊರಟ ಮೇಲೆ ಗುಹನ ಜೊತೆಗೆ ಸಂದರ್ಶನ ಆದ್ಮೇಲೆ 2 ದಿವಸದಲ್ಲಿ ರಾಮ, ಲಕ್ಷ್ಮಣ ಮತ್ತೆ ಸೀತೆಯರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಭರದ್ವಾಜಾಶ್ರಮಕ್ಕೆ ಬರ್ತಾರೆ. ಆ ಭರದ್ವಾಜಾಶ್ರಮದಲ್ಲಿ ಒಂದು ಕಾಮಧೇನು ಇರ್ತದೆ, ಹಸು. ಆಗಿನ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಥವಾ ಹಿರಿದಾದಂತಹ ಋಷಿಮುನಿಗಳ ಆಶ್ರಮದಲ್ಲಿ ಕಾಮಧೇನು ಅನ್ನೋ ಒಂದು ಹಸು ಇರ್ತಾ ಇತ್ತು. ಆ ಹಸುವಿನಿಂದ ಯಾವ ಯಾವ ವಸ್ತುಗಳು ಅವರಿಗೆ ಅವಶ್ಯಕ ಇರ್ತಾ ಇತ್ತು ಎಲ್ಲವನ್ನ ಅವರು ಪಡೆದುಕೊಳ್ತಾ ಇದ್ರು. ಕಾಮಧೇನುವಿಗೆ ಇವಾಗ ನೀವು ಹೋಗಿ ನನಗೆ ಪಿಜ್ಜಾ ಬೇಕು ಅಂತ ಹೇಳಿದ್ರೆ ಕಾಮಧೇನು ಪಿಜ್ಜಾ ನಿಮ್ಗೆ ಕೊಟ್ಬಿಡ್ತಾ ಇತ್ತು ಅಲ್ಲ. ನಾನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆದ್ರೆ ಕಾಮಧೇನು ಎಲ್ಲಾ ಇಷ್ಟಾರ್ಥ ಸಿದ್ಧಿಯನ್ನ ಅದು ಸಂಪೂರ್ಣ ಮಾಡ್ತಾ ಇತ್ತು. ಆದ್ರಿಂದ ಅಲ್ಲಿ ಹೋಗಿ ಯಾವಾಗ ರಾಮ, ಲಕ್ಷ್ಮಣ ಮತ್ತೆ ಸೀತೆಯರು ಅಲ್ಲಿ ಹೋಗ್ತಾರೆ, ಅವಾಗ ಭರದ್ವಾಜ ಋಷಿಗಳು ಕಾಮಧೇನುವಿಗೆ ಹೇಳಿ ಕಾಮಧೇನುವಿನಿಂದ ಒಂದು ಭರ್ಜರಿಯಾದಂತ ಭೂರಿ ಭೋಜನವನ್ನ ಪಡೆದುಕೊಂಡು ಅದನ್ನ ಅವರ ಹೆಂಡತಿಯ ಮೂಲಕ ಇವರಿಗೆ ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಸೀತೆಯರಿಗೆ ಬಡಿಸ್ತಾರೆ. ರಾಮ, ಲಕ್ಷ್ಮಣ ಮತ್ತೆ ಸೀತೆಯರಿಂದ ಅವರಿಗೆ ಅದರಿಂದ ಸಂಪೂರ್ಣವಾದಂತಹ ಸಂತೋಷವಾಗತ್ತೆ. ಅದರಿಂದ ಅಲ್ಲಿ ಭೂರಿ ಭೋಜನವನ್ನ ಅವರು ಮಾಡಿದ್ದಾರೆ. ಆದರೆ ಅವರು ಆಶ್ರಮದ ಕಾಮಧೇನುವಿನ ಮಹಿಮೆಯಿಂದ ದಿವ್ಯವಾದ ಅಮಾನುಷ ಭೋಗ ಸಹಿತವಾದ ಆತಿಥ್ಯವನ್ನು ಮಾಡಿಸಿದರೆ ಎಷ್ಟು ಪ್ರೀತಿಯಾಯಿತೋ ಅಷ್ಟೇ ಪ್ರೀತಿ ಈ ಬಡವಳಾದ ಶಬರಿಯ ಆತಿಥ್ಯದಲ್ಲೂ ಆಯಿತಂತೆ. ಅದನ್ನೇ ಈ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ವೇದಾಂತ ದೇಶಿಕರು ಹೇಳ್ತಾ ಇದ್ದಾರೆ. ಅಷ್ಟೇ ಪ್ರೀತಿ ಎಲ್ಲಿ, ಎಷ್ಟರ ಮಟ್ಟಕ್ಕೆ ಪ್ರೀತಿ ಅಲ್ಲಿ ಅಂದ್ರೆ ಭರದ್ವಾಜಾಶ್ರಮದಲ್ಲಿ ಆಯಿತು. ಭೂರಿ ಭೋಜನದಿಂದ ಅದೇ ಪ್ರೀತಿ ಅಥವಾ ಅಷ್ಟೇ ಪ್ರೀತಿ ಇಲ್ಲಿ ಬಡವಳಾದಂತಹ ಶಬರಿಯ ಆಶ್ರಮದಲ್ಲೂ ಕೂಡ ಆಯಿತು. ಬಾಲಕನಾಗಿದ್ದಾಗ ವಿಶ್ವಾಮಿತ್ರರ ಹಿಂದೆ ಅನುಸರಿಸಿ ಅವರ ಕಾರ್ಯವನ್ನು ನಿರ್ವಹಿಸಿ ಅವರ ಯಜ್ಞವನ್ನು ನಿರ್ವಿಘ್ನವಾಗಿ ಪೂರೈಸಿಕೊಟ್ಟನು. ಅಷ್ಟೇ ವಿನಯದಿಂದ ಕೇವಲ ಕಪಿಯಾದ ಸುಗ್ರೀವನನ್ನು ಅನುಸರಿಸಿ ಅವನ ಕಾರ್ಯವನ್ನೂ ನೆರವೇರಿಸಿ ಅವನ ಪತ್ನಿಯನ್ನು ಅವನಿಗೆ ದೊರಕಿಸಿಕೊಟ್ಟನು ಅಲ್ಲ. ವಿಶ್ವಾಮಿತ್ರರಿಂದ ರಾಮಚಂದ್ರ ಯಾವಾಗ ಅವನು ವಿಶ್ವಾಮಿತ್ರರಿಗೆ ಯಾವ ಯಾವ ಸಹಾಯಗಳನ್ನ ಮಾಡ್ತಾನೆ, ಅದರಿಂದ ಎಷ್ಟು ಸಂತೋಷ ವಿಶ್ವಾಮಿತ್ರರಿಗಾಗತ್ತೆ. ಮತ್ತೆ ಆ ಎಲ್ಲ ಸಹಾಯವನ್ನ ಮಾಡ್ತಾ ಇರ್ಬೇಕಾದ್ರೆ ರಾಮಚಂದ್ರನಿಗೆ ಎಷ್ಟು ಸಂತೋಷ ಆಗತ್ತೆ. ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಸುಗ್ರೀವನಿಗೆ ಕೂಡ ಸಹಾಯವನ್ನ ರಾಮಚಂದ್ರ ಮಾಡ್ತಾನೆ. ಪರಶುರಾಮರ ಆಗ್ರಹದಂತೆ ಅವರ ಕೈಯಲ್ಲಿನ ವೈಷ್ಣವ ಧನುಸ್ಸನ್ನು ಗ್ರಹಿಸಿ ಬಾಣ ಹೂಡಿ ಇದಕ್ಕೊಂದು ಗುರಿ ತೋರಿಸಿ ಎಂದು ಅವರನ್ನು ಆಗ್ರಹಪಡಿಸಿಯೂ ಕೊನೆಗೆ ಅವರಿಗೆ ಮೋಕ್ಷ ವಿಘ್ನ ರೂಪದಲ್ಲಿದ್ದ ತಪೋಲೋಕಗಳನ್ನು ಆ ಬಾಣದಿಂದ ನಾಶಪಡಿಸಿ ಅವರಿಗೆ ಪ್ರಿಯವೆಸಗಿದಂತೆ ಆಮೇಲೆ ಕಾಕಾಸುರನ ಮೇಲೆ ಬಿಟ್ಟಿದ್ದ ಬ್ರಹ್ಮಾಸ್ತ್ರದಿಂದಲೂ ಅವನಿಗೊಂದು ಉಪಕಾರ ಮಾಡಿ ಅವನ ಬಾಣ ಬಲಗಣ್ಣನ್ನು ಅಳಿಸಿ ಹಾಕಿದನು. ನಮ್ಮ ಶ್ರೀರಾಮಚಂದ್ರನ ಲೀಲೆಗಳೆಲ್ಲ ನೋಡಲು ಲಲಿತವಾಗಿ ಸಾಮಾನ್ಯವಾಗಿ ಕಂಡರೂ ಉತ್ತುಂಗವಾಗಿ ಎತ್ತರದ ಮಹಾಗುಣಗಳಾಗಿ ಅವನು ಪುರುಷೋತ್ತಮನೆಂಬುದನ್ನು ತೋರಿಸುತ್ತದೆ. ಇದರಲ್ಲಿ ಬೇರೆ ಬೇರೆ ಲೀಲೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ನೋಡಿ, ಭರದ್ವಾಜರು ತಪಸ್ವಿಗಳಾಗಿ ಬ್ರಾಹ್ಮಣರೆಂದು ಅತಿ ವಿಶೇಷ ಗೌರವವಾಗಲಿ, ಶಬರಿಯು ನೀಚ ಜಾತಿಯವಳೆಂದು ತುಚ್ಛ ಭಾವನೆಯಾಗಲಿ ಅವನಿಗೆ ಬರಲಿಲ್ಲ. ನೋಡಿ, ಇಲ್ಲಿ ಮುಖ್ಯವಾದಂತಹ ವಿಷಯ. ಎಷ್ಟೊಂದು ಜನ ರಾಮಚಂದ್ರ ಬಹಳ ಅವನು ಪಕ್ಷಪಾತವನ್ನ ಮಾಡ್ತಾನೆ ಅಂತ ಬಹಳಷ್ಟು ಜನರಿಗೆ ಒಂದು ತಪ್ಪಾದಂತಹ ಪರಿಕಲ್ಪನೆ ಇದೆ ರಾಮಚಂದ್ರನ ಮೇಲೆ. ವಿಶೇಷವಾಗಿ ಅವಾಗ ರಾಮಚಂದ್ರ ಉತ್ತರಕಾಂಡದಲ್ಲಿ ಬರುವಂತಹ ಕಥೆಯಲ್ಲಿ ನೀವು ನೋಡಬಹುದು, ತಪಸ್ಸನ್ನ ಮಾಡುತ್ತಿದ್ದಂತಹ ಶಂಭುಕ ಅವನನ್ನ ಹೋಗಿ ಸಾಯಿಸ್ಬಿಡ್ತಾನೆ ರಾಮಚಂದ್ರ.
ಇದನ್ನ ಇಟ್ಕೊಂಡು ಬಹಳಷ್ಟು ಜನ ರಾಮಚಂದ್ರನನ್ನ ಟಾರ್ಗೆಟ್ ಮಾಡ್ತಾರೆ. ರಾಮಚಂದ್ರ ನೋಡಿ ಅವನು ವರ್ಣಾಶ್ರಮದಲ್ಲಿ ಆ ವರ್ಣಾಶ್ರಮದ ಆಧಾರದ ಮೇಲೆ ಅವನು ಪಕ್ಷಪಾತವನ್ನ ಮಾಡ್ತಾ ಇದ್ದಾನೆ, ಅಥವಾ ಅವನು ಮೇಲು ಕೀಳು ಎಂಬುದನ್ನ ನೋಡಿ ಕೀಳು ಜನ್ಮದಲ್ಲಿ ಹುಟ್ಟಿದಂತಹ ಶಂಭೂಕ ಅವನು ತಪಸ್ಸನ್ನ ಆಚರಿಸಿದ ಅಂತ ಹೇಳಿ ಅವನನ್ನ ಸಂಹಾರ ಮಾಡ್ಬಿಟ್ಟ ರಾಮಚಂದ್ರ, ಅವನನ್ನ ಕೊಂದು ಹಾಕ್ಬಿಟ್ಟ. ಇದನ್ನು ನೋಡಿದ್ರೆ ನಮ್ಗೆ ರಾಮಚಂದ್ರನ ಮೇಲೆ ನಮ್ಗೆ ಕೋಪ ಬರುತ್ತೆ ಅಂತ ಎಷ್ಟೊಂದು ಜನ ಬಹಳಷ್ಟು ತಪ್ಪು ಪರಿಕಲ್ಪನೆಗಳನ್ನ ಹೊಂದಿರ್ತಾರೆ ಅಲ್ವಾ. ಅಥವಾ ಸೀತೆಯ ಪರಿತ್ಯಾಗವನ್ನ ಮಾಡ್ಬಿಟ್ಟ ರಾಮಚಂದ್ರ, ತನ್ನದೇ ಆದಂತ ಮಡದಿಯಾದಂತ ಸೀತೆಯ ಪರಿತ್ಯಾಗವನ್ನ ಹೇಗ್ತಾನೆ ಮಾಡೋದಕ್ಕೆ ಸಾಧ್ಯ? ಈ ರೀತಿಯಾದಂತ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಆದ್ರೆ ನಿಜವಾಗ್ಲೂ ರಾಮಾಯಣವನ್ನ ನಾವು ಓದಿದ್ರೆ ಆ ಶಂಭೂಕನ ಪ್ರಸಂಗದಲ್ಲಿ ಏನಕ್ಕೆ ರಾಮಚಂದ್ರ ಅವನ ಸಂಹಾರವನ್ನ ಮಾಡ್ತಾನೆ ಎಂಬುದಕ್ಕೆ ಒಂದು ವಿಶೇಷವಾದಂತಹ ಕಾರಣ ಇದೆ ಅಲ್ಲ. ಅದನ್ನ ನಾವು ಮತ್ತೆ ಯಾವಾಗ್ಲಾದ್ರೂ ನಾವು ಚರ್ಚೆ ಮಾಡಬಹುದು. ಆದ್ರೆ ಇಲ್ಲಿ ನೋಡಿ, ಅದು ಶಂಭೂಕ ಪ್ರಸಂಗ ಆಗುವಂತಹದ್ದು ಉತ್ತರಕಾಂಡದಲ್ಲಿ. ನೀವು ಸೀದಾ ಉತ್ತರಕಾಂಡಕ್ಕೆ ಏನು ಹೋಗ್ತಾ ಇದ್ದೀರಾ? ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡದಲ್ಲಿ ಇರ್ತಕ್ಕಂಥ ಲೀಲೆಗಳನ್ನ ನೋಡಿದ್ರೆ ರಾಮಚಂದ್ರನಲ್ಲಿ ಸ್ವಲ್ಪ ಕೂಡ ಪಕ್ಷಪಾತ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಭರದ್ವಾಜಾಶ್ರಮದಲ್ಲಿ ಎಂತ ಆನಂದವನ್ನ ಅವನು ಭೂರಿ ಭೋಜನದಿಂದ ಪಟ್ಟ, ಅದೇ ರೀತಿಯಾದಂತ ಆನಂದವನ್ನ ಒಬ್ಬ ಶಬರಿ ಅಂದ್ರೆ ನೀಚ ಜಾತಿಯಲ್ಲಿ ಹುಟ್ಟಿದಂತಹ ಶಬರ ಅಂದ್ರೆ ಬೇಡರ ಕುಲದಲ್ಲಿ ಹುಟ್ಟಿದಂತಹ ಆ ಶಬರಿಯಲ್ಲಿ, ಅವಳ ಆಶ್ರಮದಲ್ಲಿ ಕೂಡ ಅಷ್ಟೇ ಸಂತೋಷವನ್ನ ಕೇವಲ ಹಣ್ಣುಗಳಿಂದ ಅವನು ಪಡೆದ. ಇದನ್ನ ನೋಡಿದ್ರೆ ರಾಮಚಂದ್ರನಲ್ಲಿ ಪಕ್ಷಪಾತ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಋಷಿಯೊಬ್ಬರ ಅಧೀನನಾಗಿ ನಡೆದನು. ಆ ಋಷಿಗಳಿಗೆ ಎಷ್ಟು ಪೂಜ್ಯತೆ ಕೊಟ್ಟನೋ ಕಪಿಯಾದ ಸುಗ್ರೀವನಿಗೂ ಅಷ್ಟೇ ಕೊಟ್ಟು ಅವನನ್ನು ಮಹಾರಾಜ ಪದವಿಗೆ ಏರಿಸಿದನು. ಇಲ್ಲಿ ನೋಡಿ, ಋಷಿಯೊಬ್ಬರಿಗೆ ಅಂದ್ರೆ ಭರದ್ವಾಜ ಋಷಿಗಳಿಗೆ ಎಷ್ಟು ಸಮ್ಮಾನವನ್ನ ಕೊಟ್ಟ, ಅದೇ ರೀತಿಯಾದಂತಹ ಸಮ್ಮಾನವನ್ನ ಸುಗ್ರೀವನಿಗೆ ಕೂಡ ಕೊಡ್ತಾ ಇದ್ದಾರೆ. ಸುಗ್ರೀವ ಮನುಷ್ಯ ಜಾತಿಯವನೇ ಅಲ್ಲ, ಅವನೊಬ್ಬ ಕಪಿ ಅಂದ್ರೆ ವಾನರ ಅಥವಾ ಕೋತಿ. ಅವನಿಗೂ ಕೂಡ ಅಷ್ಟೇ ಸಮ್ಮಾನವನ್ನು ಕೊಟ್ಟು ಮಹಾರಾಜ ಪದವಿಗೆ ಏರಿಸಿದನು. ಆದ್ದರಿಂದಲೇ ನೋಡಿ, ಸಂಪ್ರದಾಯದಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇವತ್ತು ಕೂಡ ಮಹಾರಾಜರ್ ಅಂತ ತಮಿಳು ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಯಾರನ್ನ ಗುರುತಿಸಿ ಹೇಳುತ್ತಾರೆ ಅಂತ ಹೇಳಿದ್ರೆ ಸುಗ್ರೀವನನ್ನ ಅಲ್ಲ. ಸೊ ತಮಿಳು ಭಾಷೆಯಲ್ಲಿ ರಾಮಾಯಣದ ಮೇಲೆ ಎಷ್ಟೊಂದು ಅದ್ಭುತವಾದಂತಹ ವ್ಯಾಖ್ಯಾನಗಳಿವೆ. ಪರಿವಾಕ್ಚಾನ್ ಪಿಳ್ಳೈ ಅಂತ ಒಬ್ಬರಿದ್ರು, ಅವರು ಬರೆದಿದ್ದಾರೆ. ಇಲ್ಲಿ ಕಂಬರಾಮಾಯಣ ಇದೆ. ಈ ರೀತಿ ಬಹಳಷ್ಟು ವ್ಯಾಖ್ಯಾನಗಳಿವೆ. ಆ ಎಲ್ಲಾ ವ್ಯಾಖ್ಯಾನಗಳಲ್ಲಿ ಅಥವಾ ಮೂಲ ಗ್ರಂಥಗಳಲ್ಲಿ, ಕಂಬರಾಮಾಯಣ ಎಂಬಂತಹ ಅದರಂತಹ ಮೂಲ ಗ್ರಂಥಗಳಲ್ಲಿ ಮಹಾರಾಜ ಅಂತ ಹೇಳಿದ್ರೆ ಅದು ಯಾರನ್ನ ಗುರುತಿಸ್ತದೆ ಅಂತ ಹೇಳಿದ್ರೆ ಸುಗ್ರೀವನನ್ನ. ಅದೇ ರೀತಿ ಚಕ್ರವರ್ತಿ ತಿರುಮಗನ್ ಅಂದ್ರೆ ಯಾರಾದ್ರೂ ತಮಿಳ್ ಗೊತ್ತಿರೋರು ಇಲ್ಲಿ ಇದ್ದಾರಾ? ಇಲ್ಲಿ ಇದರಲ್ಲಿ ಫೋರಂನಲ್ಲಿ ಚಕ್ರವರ್ತಿ ತಿರುಮಗನ್ ಅಂದ್ರೆ ಯಾರು ಹೇಳ್ತೀರಾ? ಯಾರು ತಿರುಮಗನ್ ಅಂದ್ರೆ ಮಗ ಆಗುತ್ತೆ, ಚಕ್ರವರ್ತಿಯ ಮಗ ಅಂತ ಆಗುತ್ತೆ. ಅದ್ಯಾರು ಹಾಗಾದ್ರೆ? ಕರೆಕ್ಟ್, ರಾಜ್ಕುಮಾರ. ಹೌದು, ರಾಜ್ಕುಮಾರ್. ಹೌದು, ರಾಜ್ಕುಮಾರ ಯಾರು ಹಾಗಾದ್ರೆ? ನಮ್ಮ ಫಿಲಂ ಆಕ್ಟರ್ ರಾಜ್ಕುಮಾರ ಅಲ್ಲ, ರಾಜನ ಮಗ ಅಂತ ಅಷ್ಟೇನೆ, ತಿಳ್ಕೊಬೇಡಿ. ಆದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ ನಾನು. ರಾಮಾಯಣದಲ್ಲಿ ಯಾರು ಹಾಗಾದ್ರೆ ಚಕ್ರವರ್ತಿ ತಿರುಮಗನ್ ಅಂದ್ರೆ? ರಾಮಚಂದ್ರ. ಕರೆಕ್ಟ್, ಯಾರು ಹೇಳಿದ್ರು ಸರ್, ಧನ್ಯವಾದಗಳು. ರಾಮಚಂದ್ರನಿಗೆ ಹೇಳ್ಬೇಕಾದ್ರೆ ಚಕ್ರವರ್ತಿ ತಿರುಮಗನ್ ಅಂತ ಕರೀತಾರೆ. ಯಾಕೆಂದ್ರೆ ದಶರಥನ ಸಂಬಂಧದಲ್ಲಿ ರಾಮನನ್ನ ಯಾವಾಗಲೂ ಕರೀತಾರೆ ಅವರು. ಅದೇ ರೀತಿ ಮಹಾರಾಜ ಅಂತ ಹೇಳೋದಕ್ಕೆ ಗೌರವವಾಗಿ ನಾವು ಮಹಾರಾಜರು ಅಂತ ಹೇಳ್ತೇವೆ. ತಮಿಳಿನಲ್ಲಿ ಬರೀ ಮಹಾರಾಜರ್. ಅದು ಯಾರು ಅಂತ ಹೇಳಿದ್ರೆ ಸುಗ್ರೀವ. ಆಯ್ತಾ? ನೋಡಿ, ಇಲ್ಲಿ ಭೃಗು ವಂಶ ಸಮುದ್ಭೂತರಾದ ಅಭಿಜಾತ್ಯವುಳ್ಳ ಪರಶುರಾಮರಲ್ಲಿ ಎಷ್ಟು ಕಾರುಣ್ಯವೋ ಒಂದು ಕ್ರೂರ ಮಾಂಸಭಕ್ಷಕ ಕಾಗೆಯಲ್ಲೂ ಅಷ್ಟೇ ಕಾರುಣ್ಯ. ಪರಶುರಾಮರಿಗೆ ಕಾರುಣ್ಯವನ್ನ ತೋರಿಸ್ತಾನೆ ರಾಮಚಂದ್ರ, ಅದು ಒಂದು ದೊಡ್ಡ ಕಥೆ. ಆದ್ರೆ ಅದೇ ಕಾರುಣ್ಯ ಕಾಕಾಸುರನಲ್ಲಿ ಕೂಡ. ಕಾಕಾಸುರ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಹಳ ರಹಸ್ಯಕರವಾದಂತ ಒಂದು ಪ್ರಸಂಗ ಅದು. ಇದರ ಬಗ್ಗೆ ಸೀತೆ ಹನುಮಂತನಿಗೆ ಹೇಳ್ತಾಳೆ. ಈ ಪ್ರಸಂಗವಾಗಬೇಕಾದ್ರೆ ಲಕ್ಷ್ಮಣ ಕೂಡ ರಾಮಚಂದ್ರನ ಜೊತೆಗೆ ಅಥವಾ ಸೀತೆಯ ಜೊತೆಗೆ ಇರಲಿಲ್ಲ. ಕೇವಲ ರಾಮ ಮತ್ತೆ ಸೀತೆಯರಿಬ್ಬರು ಮಾತ್ರ ಇದ್ರು. ಆದ್ರೆ ಆ ಪ್ರಸಂಗ ಯಾವಾಗ ಆಗತ್ತೆ ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ರಾಮಾಯಣದಲ್ಲಿ ಅದರ ವಿವರ ಬರೋದಿಲ್ಲ. ಮುಂದಕ್ಕೆ ಸುಂದರಕಾಂಡದಲ್ಲಿ ಯಾವಾಗ ಹನುಮಂತ ಸೀತೆಯನ್ನ ಭೇಟಿ ಆಗ್ತಾನೆ, ಆವಾಗ ಸೀತೆ ಹನುಮಂತನಿಗೆ ಈ ಪ್ರಸಂಗವನ್ನ ಹೇಳ್ತಾಳೆ. ಏನಕ್ಕೆ ಅಂತ ಹೇಳಿದ್ರೆ, ಮುಂದಕ್ಕೆ ಯಾವಾಗ ಹನುಮಂತ ಹೋಗಿ ವಾಪಸ್ಸು ರಾಮಚಂದ್ರನನ್ನ ಭೇಟಿ ಆಗ್ತಾನೆ, ಆವಾಗ ರಾಮಚಂದ್ರನಿಗೆ ವಿಶ್ವಾಸ ಬರುತ್ತೆ ಈ ಪ್ರಸಂಗದಿಂದ ಅಂತ ಸೀತೆ ಅವನಿಗೆ
ಹೇಳ್ತಾಳೆ. ಯಾಕೆಂದ್ರೆ ಈ ರಹಸ್ಯಕರವಾದಂತಹ ಪ್ರಸಂಗವನ್ನ ನಾನು ಹೇಳಿದ್ರೆ ಅವಾಗ ಹನುಮಂತ ರಾಮಚಂದ್ರನಿಗೆ ಅದೇ ಪ್ರಸಂಗವನ್ನ ಹೇಳಬೇಕಾದ್ರೆ ಅವನಿಗೆ ಖಂಡಿತವಾಗ್ಲೂ ಹನುಮಂತ ಸೀತೆಯನ್ನ ನೋಡಿದ್ದಾನೆ ಅಂತ. ಸೊ ಅದೇ ರೀತಿಯಾದಂತಹ ಕರುಣೆಯನ್ನ ಇವನ ಮೇಲೂ ಕೂಡ ತೋರಿಸ್ತಾ ಇದ್ದಾನೆ. ಅಂದ್ಮೇಲೆ ರಾಮಚಂದ್ರನಲ್ಲಿ ಪಕ್ಷಪಾತವಿಲ್ಲ. ಅದರಿಂದ ಅವನ ಪ್ರೀತಿ, ಆದರ, ಕಾರುಣ್ಯಾದಿ ಉತ್ತುಂಗ ಭಾವನೆಗಳಿಗೆ ಇವರು ಮಾತ್ರ ಪಾತ್ರರು, ಇವರಲ್ಲ ಎಂದು ಹೇಳದಷ್ಟು ಅವನ ಸಾಮ್ಯ ಗುಣವನ್ನು ಇಲ್ಲಿ ಕೊಂಡಾಡಿ ಆಯಿತು. ಸೊ ಇದಕ್ಕೆ ಮತ್ತೊಂದು ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಗೀತೆಯ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ಸೊ ಆ ಒಂದು ಪ್ರಮಾಣವನ್ನ ಕೂಡ ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ. ಸಮೋಹಂ ಸರ್ವಭೂತೇಶು, ಎಲ್ಲ ಭೂತ ಅಂದ್ರೆ ಇಲ್ಲಿ ಎಲ್ಲ ಜೀವಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ನಾನು ಸಮಾನವಾದಂತಹ ನನ್ನ ಕರುಣೆಯನ್ನು ತೋರಿಸ್ತೇನೆ. ಇಂಥ ಉದಾಹರಣೆಗಳೆಲ್ಲ ಭಗವಂತನು ಭಕ್ತರಿಗೆಷ್ಟು ಸುಲಭನೆಂಬುದನ್ನು ತೋರಿಸುತ್ತದೆ. ಶಬರಿಯು ಮಾಡಿದ ಪೂಜೆ ಸಮ್ಯಕ್ ಎಂದದ್ದು ಈ ವಿಶೇಷ ಅರ್ಥಗರ್ಭಿತ ದೃಷ್ಟಿಯಲ್ಲಿ. ಇನ್ನೂ ಒಂದು ವಿಶೇಷವು ಇಲ್ಲಿ ಗಮನೀಯ. ಸೊ ಇದರ ಬಗ್ಗೆ ನಾವು ಕಳೆದ ಬಾರಿ ಆಗ್ಲೇ ಚರ್ಚೆ ಮಾಡಿದ್ವಿ, ಅದರಿಂದ ಸಾರಾಂಶ ರೂಪದಲ್ಲಿ ಮಾತ್ರ ಚರ್ಚೆ ಮಾಡ್ತೇವೆ. ತಾನು ತಿಂದಂತಹ ಹಣ್ಣುಗಳನ್ನ ಶಬರಿ ರಾಮಚಂದ್ರನಿಗೆ ಕೊಟ್ಲಾ ಎಂಬುದರ ಬಗ್ಗೆ ಇಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅದು ಯದ್ಯಪಿ ಪರಂಪರಾಗತವಾಗಿ ಅಥವಾ ಎಷ್ಟೊಂದು ತಲೆಮಾರುಗಳಿಂದ ನಮಗೆ ಆ ಒಂದು ಕಥೆಯನ್ನ ಹೇಳ್ತಾ ಬಂದಿದ್ದಾರೆ. ಆದ್ರೆ ಅದು ರಾಮಾಯಣದ ದೃಷ್ಟಿಯಿಂದ ನೋಡಿದ್ರೆ ಅದು ಅಷ್ಟೊಂದು ಸರಿಯಲ್ಲ ಎಂಬುದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಶಬರಿಯು ತಾನು ಎಂಜಲು ಮಾಡಿ ರುಚಿ ನೋಡಿಟ್ಟ ಹಣ್ಣುಗಳನ್ನೇ ಕೊಟ್ಟಳೆಂದು, ಎಂಜಲಾಗಿದ್ದರೂ ಅವೇ ಶ್ರೀರಾಮಚಂದ್ರನಿಗೆ ಭೋಗ್ಯವಾಯಿತೆಂದು ಜನಸಾಮಾನ್ಯರು ಹೇಳುವುದುಂಟು. ಇದು ನಿಜವೇ ಎಂಬುದು ವಿಚಾರಣೀಯ. ಇದಕ್ಕುತ್ತರವಾಗಿ ಮೂಲ ಶ್ಲೋಕದಲ್ಲೇ ಮಹರ್ಷಿಗಳು ಮರ್ಮವನ್ನು ತೋರಿಸಿಕೊಟ್ಟಿದ್ದಾರೆ. ಯಾವುದದು ಮರ್ಮ ಅಂತ ಹೇಳಿದ್ರೆ ಅವಳು ಧರ್ಮ ನಿಪುಣೆ. ಇದನ್ನ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ. ಶಬರಿಯನ್ನ ವರ್ಣಿಸ್ಬೇಕಾದ್ರೆ ಯಾವ ವಿಶೇಷಣಗಳಿಂದ ಅವಳನ್ನ ವರ್ಣಿಸ್ತಾರೆ ಅಂತ ಹೇಳಿದ್ರೆ ಧರ್ಮ ನಿಪುಣಾಂ, ಧರ್ಮಚಾರಿಣಿ ಅಂತ ಹೇಳ್ತಾರೆ ಅಲ್ಲ. ಸೊ ಅವಳು ಧರ್ಮ ನಿಪುಣೆ, ಧರ್ಮಚಾರಿಣಿ, ಧರ್ಮವನ್ನು ಚೆನ್ನಾಗಿ ತಿಳಿದು ಆಚಾರದಲ್ಲೂ ಆ ಧರ್ಮವನ್ನೇ ನಡೆಸುವವಳೆಂಬುದು ಸ್ಮರಣೀಯ. ಧರ್ಮವನ್ನು ತಿಳಿದವಳೆಂದರೆ ಏನು? ಹಸಿದು ಬಂದ ಯಾವುದೇ ಮನುಷ್ಯ ಮಾತ್ರನಿಗೂ ಎಂಜಲನ್ನು ಬಡಿಸತಕ್ಕದ್ದಲ್ಲವೆಂಬ ಶಾಸ್ತ್ರ ಮರ್ಯಾದೆಯನ್ನು ಚೆನ್ನಾಗಿ ತಿಳಿದು ಶಾಸ್ತ್ರೋಕ್ತ ಧರ್ಮವನ್ನು ಮೀರದೆ ನಡೆದವಳೆಂದು ಇಲ್ಲೇ ಬಾಯಿ ಬಿಟ್ಟೇ ಹೇಳಿರುವಾಗ ಪಾಮರರು ಮತ್ತೆ ಅವಳು ಎಂಜಲನ್ನೇ ಕೊಟ್ಟಳೆಂದು ತಿಳಿದು ಹೇಳಿ ಪ್ರಚುರಿಸುವುದು ಮೌಢ್ಯದಿಂದ ಮಾತ್ರ. ಇದು ಮೂಢತೆ. ನಮ್ಮ ಮೂಢತೆ ಏನದು ಅಂತ ಹೇಳಿದ್ರೆ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಇದ್ರೂ ಕೂಡ, ಪ್ರಮಾಣ ಸಹಿತವಾಗಿ ಇಲ್ಲಿ ಹೇಳ್ತಾ ಇದ್ರು ಕೂಡ ನಾವು ಏನಂತ ಹೇಳ್ತೇವೆ, ಅವಳು ಎಂಜಲನ್ನೇ ಕೊಟ್ಲು ರಾಮಚಂದ್ರನಿಗೆ. ಹೌದು, ಅದ್ರ ಹಿಂದೆ ಭಾವನೆ ಚೆನ್ನಾಗಿರ್ಬೋದು, ಆದ್ರೆ ಅದು ಸಪ್ರಮಾಣವಾಗಿಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವಳು ಜಾತಿಯಲ್ಲಿ ಶಬರಳಾಗಿದ್ದರೂ ಮತಂಗಾಶ್ರಮದಲ್ಲೇ ಬೆಳೆದು ಆ ಮಹರ್ಷಿಗಳ ಸೇವೆಯಲ್ಲೇ ಕಾಲ ಕಳೆದು ಮುದುಕಿಯಾಗಿದ್ದರಿಂದ ಅವಳು ವಯಸ್ಸಿನಲ್ಲಿ ಮಾತ್ರ ವೃದ್ಧಿಯಾಗದೆ ಜ್ಞಾನದಲ್ಲೂ ಅನುಷ್ಠಾನದಲ್ಲೂ ವೃದ್ಧಿಯಾಗಿಯೇ ಬೆಳೆದವಳು ಅಲ್ಲ. ಇದು ಎರಡೂ ಮುಖ್ಯ, ಜ್ಞಾನ ಮತ್ತೆ ಅನುಷ್ಠಾನ. ಆದ್ದರಿಂದ ವಯಸ್ಸನ್ನ ಹೇಳಬೇಕಾದ್ರೆ ಜ್ಞಾನವೃದ್ಧ, ವಯೋವೃದ್ಧ, ಮತ್ತೆ ಮತ್ತೊಂದು ಅನುಷ್ಠಾನ ವೃದ್ಧಕ್ಕೆ ಮತ್ತೊಂದು ಯಾವುದೋ ಒಂದು ಹೆಸರಿದೆ, ಅದ್ಯಾವುದೋ ನನಗೆ ಮರ್ತೋಗ್ತಾ ಇದೆ. ಅಂದ್ರೆ ವ್ಯಕ್ತಿತ್ವದಲ್ಲಿ ಅಥವಾ ನಡವಳಿಕೆಯಲ್ಲಿ ಯಾರು ಉತ್ಕೃಷ್ಟರಾಗಿರ್ತಾರೆ ಅಂತವ್ರಿಗೆ ಮತ್ತೊಂದು ಹೆಸರಿದೆ. ಅಂದ್ರೆ ಜ್ಞಾನ ವೃದ್ಧ ಅಂದ್ರೆ ಏನು? ಯಾರಲ್ಲಿ ಜ್ಞಾನ ಹೆಚ್ಚಾಗಿರುತ್ತದೆ ಅಲ್ಲ, ಜ್ಞಾನದಲ್ಲಿ ದೊಡ್ಡವರಾಗಿರ್ತಾರೆ. ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ಅವರು ಪೂಜಾರ್ಹರು ಅಲ್ಲ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ವಯೋವೃದ್ಧ ಅಂದ್ರೆ ನಿಜವಾಗ್ಲೂ ವಯಸ್ಸಿನಲ್ಲಿ ಯಾರು ವೃದ್ಧರಾಗಿರ್ತಾರೆ, ಅಂದ್ರೆ ವಯಸ್ಸಾಗಿರ್ತದೆ ಯಾರಿಗೆ, ಅವರು ಪೂಜಾರ್ಹರು. ಅದೇ ರೀತಿಯಲ್ಲಿ ನಡವಳಿಕೆಯಲ್ಲಿ ಹೆಚ್ಚು ಉತ್ಕೃಷ್ಟವಾದಂತ ನಡವಳಿಕೆಯನ್ನ ತೋರಿಸ್ತಾರೆ, ಅಂಥವರು ಕೂಡ ಪೂಜಾರ್ಹರು. ಸೊ ಈ ಮೂರು ಕೂಡ ಈ ಶಬರಿಯಲ್ಲಿ ಇತ್ತು. ಅವಳು ನಿಜವಾಗ್ಲೂ ವಯೋವೃದ್ಧಳು ಆಗಿದ್ಲು, ಜ್ಞಾನವೃದ್ಧಳು ಆಗಿದ್ಲು, ಮತ್ತೆ ಅನುಷ್ಠಾನದಲ್ಲೂ ಕೂಡ ಅವಳು ಉತ್ಕೃಷ್ಟಲಾಗಿದ್ಲು. ಸಾಮಾನ್ಯ ಭಿಕ್ಷುಕನಿಗೆ ಎಂಜಲು ಬಡಿಸಬಾರದೆಂದು ಶಾಸ್ತ್ರ ಹೇಳುವಾಗ ಪುರುಷೋತ್ತಮನಾದ ಭಗವಂತನೇ ಅತಿಥಿಯಾಗಿ ಬಂದಾಗ ಅವನಿಗೆ ಎಂಜಲನ್ನು ಬಡಿಸುವಷ್ಟು ಆಚಾರ ದರಿದ್ರಳೇ ಅವಳು ಎಂದು ವಿವೇಕಿಗಳು ಚಿಂತಿಸಬೇಕು. ಆಯ್ತಾ? ಸೊ ಅದಾದ್ಮೇಲೆ ಮತ್ತೊಂದು ಇದಕ್ಕೆ ಒಂದು ಸಮನ್ವಯವನ್ನ ಹೇಳ್ತಾ ಇದ್ದಾರೆ. ನೋಡಿ, ಆದ್ರೂ ಕೂಡ ನಾವು ಪರಂಪರಾಗತವಾಗಿ ಅದನ್ನೇ ಕೇಳಿ ಬಂದಿದ್ದೇವಲ್ಲ ಅಲ್ಲ. ಶಬರಿ
ತಿಂದ್ಬಿಟ್ಟು ಅದನ್ನೇ ಕೊಟ್ಲು ರಾಮಚಂದ್ರನಿಗೆ. ಶಬರಿ ಅವಳು ಸ್ವಾದವನ್ನ ನೋಡಿ ಯಾವುದು ನಿಜವಾಗ್ಲೂ ಸ್ವಾದಿಷ್ಟವಾದಂತಹ ಹಣ್ಣುಗಳಿತ್ತು ಆ ಹಣ್ಣುಗಳನ್ನ ಮಾತ್ರ ರಾಮಚಂದ್ರನಿಗೆ ಕೊಟ್ಲು ಅಂತ ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಹೇಗೆ ಸಮನ್ವಯನವನ್ನ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಸಮನ್ವಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೊಂದು ಪರಿಮಿತ ಅರ್ಥವನ್ನು ಗ್ರಹಿಸಿ ಮೇಲೆ ಹೇಳಿದ ಶಾಸ್ತ್ರ ಮರ್ಯಾದೆಯನ್ನೂ ಉಳಿಸಿಕೊಂಡು ಶಬರಿಯ ಆಚಾರ ಶುದ್ಧಿಯನ್ನು ಸ್ಥಾಪಿಸಲು ಶಕ್ಯ. ಹೇಗೆ ಅಂತ ಹೇಳಿದ್ರೆ ಬಹಳ ಸುಲಭವಾದಂತಹ ಒಂದು ಸಮನ್ವಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಶಬರಿಯು ಕೂಡಿಸಿಟ್ಟ ಹಣ್ಣುಗಳೆಲ್ಲ ಒಂದು ದೃಷ್ಟಿಯಲ್ಲಿ ಪರೀಕ್ಷಿತವಾದುದವೇ. ನೋಡಿ, ಶಬರಿ ದಿನಾಗ್ಲೂ ಏನ್ ಮಾಡ್ತಾ ಇದ್ಲು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಹಣ್ಣನ್ನು ತಿಂದು ರುಚಿ ನೋಡಿ ಅದು ಸ್ವಾದುತಮವೆಂದು ಎನಿಸಿದರೆ, ಸ್ವಾದುತಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ತರಪ್ ಮತ್ತೆ ತಮಪ್. ತರಪ್ ಅಂತ ಹೇಳಿದ್ರೆ ನೀವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಗುಡ್, ಬೆಟರ್ ಅಂಡ್ ಬೆಸ್ಟ್ ಅಂತ ಹೇಳ್ತೀವಲ್ಲ. ಬೆಟರ್ ಅಂದ್ರೆ ತರಪ್, ಮತ್ತೆ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ ತಮಪ್ ಪ್ರತ್ಯಯ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಉತ್ತಮವಾದಂತದ್ದು ಅಂತ ಹೇಳಿದ್ರೆ ತಮ. ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ತರ ಅಂತ ಹೇಳ್ತಾರೆ. ಸೊ ಸ್ವಾದುತಮ ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ಯಾವುದೇ ಹಣ್ಣು ಸ್ವಾದಿಷ್ಟವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಸ್ವಾದುತಮ ಅಂತ ಅವಳಿಗೆ ಅನ್ಸಿದ್ರೆ ಆವಾಗ ಅದರ ಹಣ್ಣುಗಳನ್ನು ಶೇಖರಿಸುತ್ತಾ ಅನೇಕ ಬುಟ್ಟಿಗಳಲ್ಲಿ ಹೀಗೆ ರುಚಿ ನೋಡಿದ್ದ ಹಣ್ಣುಗಳನ್ನೇ ಮಾತ್ರ ಶೇಖರಿಸಿ ಇಟ್ಟಿದ್ದಳು. ನಾನಾ ಬಗೆಯ ಜಾತಿಯ ಹಣ್ಣುಗಳು ಹೀಗೆ ಅವಳಿಂದ ಸಂಭೃತವಾದವೆಲ್ಲ ಪರೀಕ್ಷಿತವೇ ಆಗಿದ್ದವು. ದೇವರಿಗೆ ಮೂಸಿ ನೋಡಿದ ಹೂಗಳನ್ನು ಸಮರ್ಪಿಸಬಾರದೆಂದು ಶಾಸ್ತ್ರ. ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಅದ ಉದಾಹರಣೆಯನ್ನ ನಾನೇ ಹೇಳ್ಬಿಡ್ತೇನೆ. ಇವಾಗ ದೇವರಿಗೆ ಹೂವನ್ನ ಸಮರ್ಪಿಸಬೇಕಾದ್ರೆ ಅದರ ಯಾವ ವಾಸನೆ ಇದೆ ಅದರ ಸುಗಂಧವನ್ನ ನಾವು ಮೂಸಬಾರದು. ಯಾಕಂದ್ರೆ ನಾವು ಮೂಸಿದ್ರೆ ಆವಾಗ ಅದನ್ನ ಭಗವಂತನಿಗೆ ಸಮರ್ಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ, ಖಂಡಿತವಾಗ್ಲು. ಆದ್ರೆ ಅದೇ ಶಾಸ್ತ್ರ ಏನ್ ಹೇಳುತ್ತೆ, ದುರ್ಗಂಧ ಇರುವಂತಹ ಅಥವಾ ಸುಗಂಧ ಇಲ್ಲದೆ ಇರತಕ್ಕಂತಹ ಹೂಗಳನ್ನ ಕೂಡ ನೀವು ಸಮರ್ಪಿಸಬಾರದು ಭಗವಂತನಿಗೆ ಅಂತ ಹೇಳುತ್ತೆ. ಇದೆರಡನ್ನ ಹೇಗೆ ನಾವು ಮಾಡೋದು? ಇವಾಗ ಹೂವಿನ ಸುಗಂಧವನ್ನ ನೋಡದೆ ಹೋದರೆ, ನಾವು ಗಮನಿಸಿ ನೋಡದೆ ಹೋದರೆ ಆವಾಗ ಅದರಲ್ಲಿ ಸುಗಂಧ ಇದೆಯೋ ಅಥವಾ ಸುಗಂಧ ಇಲ್ಲವೋ ಅಥವಾ ದುರ್ಗಂಧ ಇದೆಯೋ ಅದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಒಂದು ಜಾತಿಯ ಒಂದು ಹೂವನ್ನ ಏನು ನಾವು ಮಾರ್ಕೆಟ್ ನಲ್ಲಿ ಹೋಗಿ ನಾವು ಕೊಂಡ್ಕೊಂಡು ತಗೊಂಡ್ ಬರ್ತೇವೆ. ಅದ್ ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಹೂವಿನ ಒಂದು ಸ್ಯಾಂಪಲ್ ಕೊಡೋದಕ್ಕೆ ಹೇಳ್ತೇವೆ. ಅದನ್ನ ನಾವು ಮೂಸಿ ನೋಡ್ತೇವೆ. ಅದನ್ನ ನಾವು ಭಗವಂತನಿಗೆ ಸಮರ್ಪಿಸೋದಿಲ್ಲ. ಆದ್ರೆ ಯಾವ್ದನ್ನ ನಾವು ಮೂಸಿ ನೋಡಿದ್ದೇವೆ ಅದೇ ಜಾತಿಯ ಆ ಒಂದು ಹೂವನ್ನ ನಾವು ಮತ್ತಷ್ಟು ತೆಗೆದುಕೊಂಡು ಬಂದು ಅದನ್ನ ಭಗವಂತನಿಗೆ ಸಮರ್ಪಿಸ್ತೇವೆ. ಅದನ್ನೇ ಶಬರಿ ಕೂಡ ಇಲ್ಲಿ ಮಾಡಿದ್ದು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಷ್ಟೇ, ಒಂದು ಬಹಳ ಸುಲಭವಾದಂತಹ ಸಮನ್ವಯ. ಅಂದ್ರೆ ಒಂದು ಜಾತಿಯ ಹಣ್ಣುಗಳನ್ನ ತೆಗೆದುಕೊಂಡು ಅದರಲ್ಲಿ ಒಂದರ ಸ್ವಾದವನ್ನ ಮಾತ್ರ ಶಬರಿ ಗಮನಿಸಿ ನೋಡಿ ಅದು ಬಹಳ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದನ್ನ ವಾಪಸ್ಸು ಎಸೆದ್ಬಿಟ್ಟು ಅದಾದ್ಮೇಲೆ ಬೇರೆ ಎಲ್ಲಾ ಹಣ್ಣುಗಳನ್ನ ಶೇಖರಿಸಿ ಅವಳು ಇಟ್ಟಿದ್ಲು. ಅದನ್ನ ರಾಮಚಂದ್ರನಿಗೆ ಸಮರ್ಪಿಸಿದಳು. ಬಹಳ ಸುಲಭವಾದಂತಹ ಸಮನ್ವಯ, ಆಯ್ತಾ. ಮತ್ತೆ ಇವಾಗ ಮುಖ್ಯವಾದಂತಹ ವಿಷಯಕ್ಕೆ ಇವಾಗ ನಾವು ಬರ್ತಾ ಇದ್ದೇವೆ. ದಯವಿಟ್ಟು ಇವಾಗ ನೀವು ಎಲ್ಲರೂ ಬಹಳ ಧ್ಯಾನದಿಂದ ಕೇಳಬೇಕು. ಇಲ್ಲಿ ಗುಹನ ಒಂದು ಸೇವೆ ಏನಿತ್ತು, ಅತಿಥಿ ಸೇವೆ ಏನಿತ್ತು, ಮತ್ತೆ ಈ ಶಬರಿಯ ಅತಿಥಿ ಸೇವೆ ಏನಿದೆ, ಇದೆರಡನ್ನ ಇಲ್ಲಿ ಹೋಲಿಸಿ ಬಹಳ ಸಕಾರಾತ್ಮಕವಾದಂತಹ ಒಂದು ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಕಂಪ್ಯಾರಿಸನ್ ಅಂತ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ. ಇದರಲ್ಲಿ ಯಾರೇ ಮೇಲು ಮತ್ತೊಬ್ಬ ಕೀಳು ಅಂತ ತೋರಿಸೋದು ಇಲ್ಲಿ ಉದ್ದೇಶ ಇಲ್ಲ. ಆದ್ರೆ ಶಬರಿಗೆ ಬಂದಂತಹ ವಿಶೇಷ ಕೃಪೆ ಏನಿದೆ ಅದಕ್ಕೆ ಏನು ಕಾರಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಉದಾಹರಿಸಿ ಹೇಳ್ತಾ ಇದ್ದಾರೆ. ಇದನ್ನ ದಯವಿಟ್ಟೆಲ್ಲರೂ ಬಹಳ ಚೆನ್ನಾಗಿ ಗಮನಿಸಬೇಕು. ಮತ್ತೊಂದು ವಿಶೇಷವು ಇಲ್ಲಿ ಗಮನೀಯ. ಹಿಂದೆ ಗುಹನು ಸಮರ್ಪಿಸಿದ ನಾನಾ ವನ್ಯ ಫಲಾದಿ ಯಾವ ಆಹಾರವನ್ನೂ ಶ್ರೀರಾಮಚಂದ್ರನು ಸ್ವೀಕರಿಸದೆ ತನ್ನ ರಥದ ಕುದುರೆಗಳಿಗೆ ಅವೆಲ್ಲವನ್ನೂ ತಿನ್ನಿಸಿದರೆ ತನಗೆ ತೃಪ್ತಿಯಾಗುವುದಾಗಿ ಹೇಳಿ ಲಕ್ಷ್ಮಣ ತಂದ ಒಂದು ಬೊಗಸೆ ನೀರಿನಲ್ಲೇ ಆ ರಾತ್ರಿಯನ್ನು ಶೃಂಗಿಬೇರಪುರದಲ್ಲಿ ಕಳೆದುದಾಗಿ ರಾಮಾಯಣ ಹೇಳುತ್ತದೆ. ಹಿಂದೆ ನಾವು ಚರ್ಚೆ ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ ಇದ್ರ ಬಗ್ಗೆ. ಪ್ರಾಯ ಈ ಸಂಕ್ಷೇಪ ರಾಮಾಯಣದಲ್ಲಿ ಇದನ್ನ ನಾವು ಚರ್ಚೆ ಮಾಡಿಲ್ಲ. ಯಾಕೆಂದ್ರೆ ಸಂಕ್ಷೇಪ ರಾಮಾಯಣದಲ್ಲಿ ಇದರ ವಿವರ ಬರೋದೂ ಇಲ್ಲ. ಆದ್ರೆ ಗುಹ ಯಾವಾಗ ಎಷ್ಟೊಂದು ವನ್ಯ ಫಲ ಅಂದ್ರೆ ಆ ಅರಣ್ಯದಲ್ಲಿ ಬೆಳೆದಂತಹ ಹಣ್ಣುಗಳನ್ನ ತೆಗೆದುಕೊಂಡು ಬರ್ತಾನೆ ರಾಮಚಂದ್ರನಿಗೆ ಅವನು ಸ್ವೀಕರಿಸಬೇಕು ಅಂತ ಹೇಳಿ, ಅವಾಗ ರಾಮಚಂದ್ರ ಅದನ್ನ ಸ್ವೀಕರಿಸೋದಿಲ್ಲ. ಏನಂತ ಹೇಳ್ತಾನೆ ಅವನಿಗೆ ಅಂತ ಹೇಳಿದ್ರೆ, ನಾನು ಒಂದು ವ್ರತವನ್ನ ಇವಾಗ ನಾನು ಮಾಡ್ತಾ ಇದ್ದೇನೆ. ರಾಮಚಂದ್ರ ಹೇಳ್ತಾನೆ ಅಲ್ಲ, ಆ ವ್ರತವನ್ನ ನಾನು ಮಾಡ್ತಾ ಇದ್ದೇನೆ. ಅದರಿಂದ ಈ ಅರಣ್ಯದಲ್ಲಿ
ಈ ಅರಣ್ಯದ ಹಣ್ಣುಗಳನ್ನ ನಾನು ಪರಿಗ್ರಹ ಅಂದ್ರೆ ಸ್ವೀಕರಿಸುವಂತಿಲ್ಲ ಎಂಬುದಾಗಿ ಹೇಳಿ, ಅದಾದ್ಮೇಲೆ ಲಕ್ಷ್ಮಣ ಯಾವ ಒಂದು ಬೊಗಸೆ ನೀರನ್ನ ಕೊಡ್ತಾನೆ ರಾಮಚಂದ್ರನಿಗೆ, ಅದನ್ನು ಮಾತ್ರ ಕುಡಿದು ಆ ರಾತ್ರಿಯನ್ನ ಕಳೆದು ಬಿಡ್ತಾನೆ ರಾಮಚಂದ್ರ. ಹಾಗಾದ್ರೆ ಇಲ್ಲಿ ಶಬರಿಗೆ ಈ ರೀತಿಯಾದಂತಹ ವಿಶೇಷವಾದಂತಹ ಕೃಪೆಯನ್ನು ತೋರಿಸ್ತಾ ಇದ್ದಾನಲ್ಲ, ಹೇಗೆ ಇಬ್ಬರೂ ಕೂಡ ಬೇಡರ ಜಾತಿಯವರು ಅಂತ ಹೇಳಬಹುದು. ಒಂದು ರೀತಿಯಿಂದ ನೋಡಿದ್ರೆ ನಿಜವಾಗ್ಲೂ ಗುಹ ಆದಿವಾಸಿ, ಮತ್ತೆ ಶಬರಿ ಅನ್ನೋವಳು ಬೇಡರ ಜಾತಿಯವಳು, ಶಬರ ಜಾತಿಯವಳು. ಅದರಿಂದ ಅದ್ ಹೇಗೆ ಈ ರೀತಿಯಾದಂತಹ ಆ ಒಂದು ಪಕ್ಷಪಾತವನ್ನ ಮಾಡ್ತಾ ಇದ್ದಾನೆ ರಾಮಚಂದ್ರ ಅಂತ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು ಅಲ್ಲ. ಸೊ ಇಲ್ಲಿ ಮಾತ್ರ ಗುಹನಷ್ಟೇ ಹೀನ ಜಾತಿಯ ಶಬರಿ ಕೊಟ್ಟ ಹಣ್ಣುಗಳನ್ನು ತಿಂದನು. ಈ ವ್ಯತ್ಯಾಸ ಬೇಕೆ? ಗುಹನಿಗೆ ಹೇಳಿದ ಕಾರಣವಾದರೂ ಏನು ಗೊತ್ತೇ? ಇಲ್ಲಿ ನೋಡಿ ಕಾರಣ ಏನಂತ ಹೇಳಿದ್ರೆ, ನಚವರ್ತೆ ಪ್ರತಿಗ್ರಹೇ, ಪ್ರತಿಗ್ರಹ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ವ್ರತದಲ್ಲಿ ಇದ್ದೇನೆ ನಾನು ಅಲ್ಲ. ಸೊ ಆ ಮಾತನ್ನು ಹೇಳಿದ ಒಂದೆರಡು ದಿನಗಳಲ್ಲೇ ಭರದ್ವಾಜರಲ್ಲಿ ಆತಿಥ್ಯ ಪ್ರತಿಗ್ರಹ ಮಾಡಿ ಆಯಿತು. ನೋಡಿ ಇಲ್ಲಿ ಮಾತ್ರ ಅಲ್ಲ, ಯಾವಾಗ ಗುಹನಿಗೆ ಈ ರೀತಿಯಾದಂತಹ ಕಾರಣವನ್ನ ಹೇಳ್ತಾನೆ ರಾಮಚಂದ್ರ, ಅದಾದ್ಮೇಲೆ ಕೇವಲ 2 ದಿವಸಗಳಲ್ಲಿ ಭರದ್ವಾಜಾಶ್ರಮಕ್ಕೆ ಹೋದ ಮೇಲೆ ಭರದ್ವಾಜಾಶ್ರಮದಲ್ಲಿ ಒಂದು ಭೂರಿ ಭೋಜನವನ್ನ ರಾಮ, ಲಕ್ಷ್ಮಣ, ಸೀತೆ ಮೂರುವರು ಕೂಡ ಸ್ವೀಕರಿಸ್ತಾರೆ. ಅಲ್ಲೇ ಅವನ ವ್ರತ ಮುಗಿದೋಯ್ತೆ? ಹಾಗಾದ್ರೆ ಮುಗಿದೋಯ್ತೆ ಅಥವಾ ಮುರಿದೋಯ್ತೆ ಅಲ್ವಾ? ಸೊ ಅದು ಒಂದು ಪ್ರಶ್ನೆ ಅಲ್ಲ. ಅದಾದ್ಮೇಲೆ ಹೇಳ್ತಾರೆ, ಅವರೇನೋ ತಪಸ್ವಿಗಳೆಂದು ತಾನೇ ನಿರೂಪಿಸಿದ ವ್ರತಾಚರಣೆಯ ಧರ್ಮವನ್ನು ಮುರಿದನೆ. ಅಲ್ಲಿ ಮುರಿಯುವುದಾದರೆ ರಾಮಸ್ಯ ಆತ್ಮ ಸಮಸ್ಸಖ ಎಂದು ಖ್ಯಾತನಾದ ಗುಹನಲ್ಲೂ ಆ ಧರ್ಮವನ್ನು ಮುರಿಯಲು ಅಡ್ಡಿ ಏನಿತ್ತು? ಅಥವಾ ಸುಳ್ಳು ಹೇಳಿದನು? ನಾನು ವ್ರತ ಮಾಡ್ತಾ ಇದ್ದೇನೆ ಅಂತ ರಾಮಚಂದ್ರ ಸುಳ್ಳು ಹೇಳದ್ನಾ ಅನ್ನೋದನ್ನು ಕೂಡ ಇಲ್ಲಿ ಒಂದು ಪ್ರಶ್ನೆಯನ್ನ ಎಬ್ಬಿಸ್ತಾ ಇದ್ದಾರೆ. ಇದೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಒಂದು ವಿಪರ್ಯಾಸ ಅಂತ ಅನಿಸ್ಬೋದು. ಏನಿದು ಕಾರಣ ಅಂತ ಇಲ್ಲಿ ವಿವರಿಸ್ತಾರೆ ನೋಡಿ. ಇಲ್ಲಿ ಪಂಡಿತರು ಜ್ಞಾನಿಗಳು ಮುಗ್ಗರಿಸುವ ಪ್ರಸಂಗ. ಎಷ್ಟೊಂದು ಜನರಿಗೆ ಇದಕ್ಕೆ ಏನು ಅರ್ಥ, ಏನು ಕಾರಣ ಅನ್ನೋದು ಹೊಡೆಯೋದಿಲ್ಲ, ಗೊತ್ತಾಗೋದಿಲ್ಲ ಅಲ್ಲ. ನಾನಾ ರೀತಿ ಉತ್ತರಿಸುವವರುಂಟು. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ. ಯಾವುದದು? ಶೃಂಗಿಬೇರಪುರವು ಗಂಗಾ ತೀರವಾದ್ದರಿಂದ ನದಿ ತೀರದಲ್ಲಿ ವಿಶ್ರಮಿಸುವಾಗ ಉಪವಾಸ ಮಾಡಬೇಕೆಂಬ ನಿಯಮದಂತೆ ಪ್ರಭು ಅಲ್ಲಿ ಪ್ರತಿಗ್ರಹ ಮಾಡಲಿಲ್ಲವೆಂದು ನಿರೂಪಿಸುವವರುಂಟು. ಗಂಗಾ ತೀರದಲ್ಲಿ ಇರಬೇಕಾದ್ರೆ ನದಿಯ ತೀರದಲ್ಲಿ ಆ ರೀತಿಯಾದಂತಹ ಭಕ್ಷಣೆಯನ್ನ ಮಾಡಬಾರದು, ಕೇವಲ ನೀರನ್ನ ಸ್ವೀಕರಿಸಬೇಕು ಅಂತ ಯಾವುದೋ ಒಂದು ನಿಯಮ ಇದೆಯಂತೆ. ಎಲ್ಲಿ ನಿಯಮ ಇದೆಯೋ ನಮಗೆ ಗೊತ್ತಿಲ್ಲ. ಆ ರೀತಿ ಕೆಲವೊಬ್ಬರು ಹೇಳ್ತಾರೆ. ನಚ ಬರುತ್ತೆ ಪ್ರತಿಗ್ರಹೆ ಎಂದರೆ ಪುಣ್ಯತೀರ್ಥೇಶು ಎಂದಷ್ಟೇ ಅರ್ಥ ಗ್ರಹಿಸಬೇಕೆಂದು, ಇಲ್ಲವಾದರೆ ಸುಳ್ಳು ಹೇಳಿದಂತೆಯೇ ಆಗುವುದೆಂದು ಕೆಲವರ ವಿವರಣೆ. ಆದರೆ ಅದಕ್ಕೆ ವಿಪರೀತವಾಗಿ ಇಲ್ಲಿ ಶಬರಿಯ ಆಶ್ರಮವೂ ಕೂಡ ಇದ್ದದ್ದು ಎಲ್ಲಿ? ಪಂಪಾ ತೀರದಲ್ಲಿ, ಪಂಪಾ ನದಿಯ ತೀರದಲ್ಲಿ. ಇವಾಗ ಗಂಗಾ ನದಿಯ ತೀರದಲ್ಲಿ ಆ ನಿಯಮವನ್ನ ಅವನು ಪಾಲಿಸ್ತಾನೆ ಅಂತ ಹೇಳಿದ್ಮೇಲೆ ರಾಮಚಂದ್ರ ಪಂಪಾ ನದಿಯ ತೀರದಲ್ಲೂ ಕೂಡ ಅದೇ ನಿಯಮವನ್ನ ಪಾಲಿಸಬೇಕಲ್ಲ. ಏನಕ್ಕೆ ಪಂಪಾ ನದಿಯ ತೀರದಲ್ಲಿ ಅದನ್ನ ಮುರಿದು ಬಿಟ್ಟ ಎಂಬುವಂತಹ ಪ್ರಶ್ನೆ ಬರುತ್ತದೆ ಅಲ್ಲ. ಸೊ ಗಂಗಾ ತೀರದ ನ್ಯಾಯ ಇಲ್ಲೂ ಅನ್ವಯವಾಗಬೇಕಾಗುತ್ತದೆ. ಮತ್ತೊಬ್ರು ಏನ್ ಹೇಳ್ತಾರೆ, ಮತ್ತೊಂದು ವರ್ಗದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುಹನು ನಿಷಾದ ವ್ಯಾಧನೆಂದು ತಿಳಿದು ಹಾಗೆ ಮಾಡಿದನೆಂದು ಅವನ ಮನಸ್ಸನ್ನು ನೋಯಿಸಲಾರದೆ ಏನೋ ಒಂದು ಕಾರಣವನ್ನು ಕೊಟ್ಟಾಯಿತೆಂದರೆ ಶಬರ ಜಾತಿಯ ಈ ಸ್ತ್ರೀಯ ವಿಷಯದಲ್ಲೂ ಅದೇಕೆ ಅನ್ವಯಿಸಲಿಲ್ಲವೆಂಬ ಪ್ರಶ್ನೆ ಹೇಳುತ್ತದೆ ಅಲ್ಲ. ಸೊ ಅಕಸ್ಮಾತ್ ರಾಮಚಂದ್ರನಿಗೆ ಆ ರೀತಿಯಾದಂತಹ ಒಂದು ಭಾವನೆ ಇತ್ತು ಅಂತ ಹೇಳಿದ್ರೆ, ಇವನು ನೀಚ ಕುಲದವನು, ಅದರಿಂದ ಇವನಲ್ಲಿ ನಾನು ತಿನ್ನಬಾರದು ಅಂತ ಹೇಳಿದ್ರೆ, ಇಲ್ಲಿ ಶಬರಿಯಲ್ಲಿ ಏನಕ್ಕೆ ತಿಂತಾ ಇದ್ದಾನೆ ಅಥವಾ ಭಕ್ಷಣೆಯನ್ನ ಮಾಡ್ತಾ ಇದ್ದಾನೆ? ಸೊ ಇದಕ್ಕೆ ಹೇಗೆ ಸಮನ್ವಯ ಅಂತ ಹೇಳಿದ್ರೆ, ರಘುವೀರ ಗದ್ಯ ಎಂಬಂತಹ ಒಂದು ಅದ್ಭುತವಾದಂತಹ ಒಂದು ಗದ್ಯ ಅಂದ್ರೆ ಸಂಸ್ಕೃತದಲ್ಲಿ 2 ರೀತಿಯಾದಂತಹ ಕವಿತೆ, ಒಂದು ಪದ್ಯ ಮತ್ತೊಂದು ಗದ್ಯ. ಪದ್ಯ ಅಂತ ಹೇಳಿದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಛಂದಸ್ಸಿರ್ತದೆ. ಆ ಛಂದಸ್ಸಿನ ನಿಯಮಗಳಲ್ಲಿ ಮಾತ್ರ ಆ ಶ್ಲೋಕ ಅನ್ನೋದು ಬರಬೇಕು. ಸೊ ಅದಕ್ಕೆ ಶ್ಲೋಕ ಅಂತ ಹೇಳ್ತೇವೆ. ಶ್ಲೋಕ ಅನ್ನೋದು ಸಾಮಾನ್ಯವಾಗಿ ಪದ್ಯದ ರೂಪದಲ್ಲಿ ಇರ್ತದೆ. ಆದ್ರೆ ಗದ್ಯ ಅಂತ ಹೇಳಿದ್ರೆ ಏನು? ಅದು ಕೂಡ ಕವಿತೆನೆ, ಆದ್ರೆ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಇರ್ತದೆ. ಅದು ಆ ಒಂದು ಪ್ರೋಸ್ ಪೊಯಟ್ರಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅದಕ್ಕೆ. ಅಂದ್ರೆ ಅದು ಒಂದು ವಾಕ್ಯದ ರೂಪದಲ್ಲಿ ಇರುವಂತೆ ನಮಗೆ ಅನಿಸ್ತದೆ, ಆದ್ರೆ ವಾಕ್ಯದ ಒಳಗೇನೆ ಕವಿತೆ ಇರ್ತದೆ. ಸೊ ಅದಕ್ಕೆ ಗದ್ಯ. ಸೊ ರಘುವೀರ ಗದ್ಯ ಎಂಬುವಂತಹದ್ದು ಬಹಳ ವಿಶೇಷವಾದಂತಹ ಒಂದು ಗ್ರಂಥ. ಸೊ ಅದರಲ್ಲಿ ಒಂದು ವಿಶೇಷವಾದಂತಹ ಕಾರಣವನ್ನ ಇಲ್ಲಿ ಹೇಳಿ ತೋರಿಸಿದ್ದಾರೆ. ಅದೇನದು? ಸೊ ಇದನ್ನ ಬರೆದಿರತಕ್ಕಂಥವರು ಶ್ರೀ ವೇದಾಂತ ದೇಶಿಕರು. ಅದರಲ್ಲಿ ಇದಕ್ಕೆ ಒಂದು ಕಾರಣವನ್ನ ಹೇಳಿ ತೋರಿಸ್ತಾರೆ. ಏನದು ಅಂತ ಹೇಳಿದ್ರೆ ನೋಡಿ, ಕೇವಲ ಒಂದೇ ಒಂದು ಸಾಲಿನ ಒಂದು ವಾಕ್ಯ ಇಲ್ಲಿ.
ಅವಂಧ್ಯ ಮಹಿಮ ಮುನಿಜನ ಭಜನ ಮುಷಿತ ಹೃದಯ ಕಲುಷಿತ ಶಬರಿ ಮೋಕ್ಷ ಸಾಕ್ಷಿಭೂತಃ ಅಂತ ರಾಮಚಂದ್ರನಿಗೆ ಇರ್ತಕ್ಕಂಥ ವಿಶೇಷಣ. ಇದು ಸಂಪೂರ್ಣವಾದಂತಹ ವಾಕ್ಯ ರಾಮಚಂದ್ರನಲ್ಲಿ ಇರ್ತಕ್ಕಂತಹ ವಿಶೇಷಣ. ಯಾವ ವಿಶೇಷಣ ಅಂತ ಹೇಳಿದ್ರೆ, ಶಬರಿಯ ಮೇಲೆ ಈ ರೀತಿಯಾದಂತಹ ಕೃಪೆಯನ್ನ ಏನಕ್ಕೆ ತೋರಿಸ್ತಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಬಹಳ ಮುಖ್ಯವಾದಂತಹ ವಿಷಯ ಇದು ಅಲ್ಲ, ದಯವಿಟ್ಟು ಗಮನದಿಂದ ಕೇಳಿ. ಮತಂಗ ಮುನಿಗಳು ಮಹಾಮಹಿಮರು, ಅವರ ಅನುಗ್ರಹ ಫಲಕಾರಿಯಾಗದೆ ಗೊಡ್ಡಾಗಿರುವಂಥದ್ದಲ್ಲ, ಅದು ಅವಂಧ್ಯ. ಅವಂಧ್ಯ ಅಂತ ಹೇಳಿದ್ರೆ ಅದು ಫಲಕಾರಿ ಆಗಿಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಅವರ ಅನುಗ್ರಹ ಪಡೆದವಳು ಶಬರಿ. ಇದರ ಫಲವೇನೆಂದರೆ, ಇದರ ಫಲ ಏನಂದ್ರೆ ಇವಾಗ ನೋಡಿ ಕೇಳಿ, ಜನ್ಮ ಜನ್ಮಾಂತರದ ಸಂಚಿತ ಪಾಪವನ್ನೆಲ್ಲ, ಪಾಪ ಫಲವೆಲ್ಲ ಅವಳಿಗೆ ನೀಗಿ, ಈ ಪಾಪ ಫಲ ಪ್ರಯುಕ್ತವಾದ ಹೀನ ಜಾತಿಯ ದೋಷವು ವಾಸನಾನುಗುಣ, ವಾಸನ ಅಂತ ಹೇಳಿದ್ರೆ ಯಾವ ಯಾವ ಕೆಟ್ಟ ನಮ್ಮ ಅಭ್ಯಾಸಗಳಿತ್ತು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಕೂಡ, ಅದರಿಂದ ಯಾವ ಯಾವ ಒಂದು ಇನ್ನೂ ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಒಂದು ಭಾವನೆಗಳು ಬರ್ತದೆ, ಅಥವಾ ಆ ರೀತಿಯಾದಂತಹ ಪುಷಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಬಲಾತ್ಕಾರದಿಂದ ನಮ್ಮನ್ನ ಪಾಪಕ್ಕೆ ಒಡ್ಡೊಯ್ತದೆ, ಅದಕ್ಕೆ ವಾಸನೆಗಳು ಅಂತ ಹೇಳ್ತಾರೆ. ಸೊ ವಾಸನಾನುಗುಣ ಹೃದಯದ ಕಾಲುಷ್ಯವು ತೊಳೆದು ಹೋಯಿತು. ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಶಬರಿಯ ಮೇಲೆ ಈ ರೀತಿಯಾದಂಥ ವಿಶೇಷವಾದಂಥ ಕೃಪೆಯನ್ನ ರಾಮಚಂದ್ರ ಏನಕ್ಕೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವಳಿಗೆ ಆಚಾರ್ಯ ಸಂಬಂಧವಿತ್ತು. ನೋಡಿ, ಬಹಳ ಮುಖ್ಯವಾದಂತ ವಿಷಯ ಇದು. ಗುಹನಿಗೆ ಆ ರೀತಿಯಾದಂತ ಆಚಾರ್ಯ ಸಂಬಂಧ ಇರಲಿಲ್ಲ ಅಲ್ಲ. ಸೊ ಶಬರಿಗೆ ಆ ರೀತಿಯಾದಂತ ಆಚಾರ್ಯ ಸಂಬಂಧ ಇದ್ದಿದ್ರಿಂದಾನೇ ಅವಳಲ್ಲಿ ಯಾವ ಯಾವ ನ್ಯೂನತೆಗಳು ಇತ್ತು. ನ್ಯೂನತೆ ಅಂದ್ರೆ ಯಾವ ಯಾವ ಶಾರ್ಟ್ ಕಮಿಂಗ್ಸ್ ಅಂತ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ, ಯಾವ ಯಾವ್ದು ಕಡಿಮೆ ಇತ್ತು ಅವಳಲ್ಲಿ. ಕಡಿಮೆ ಅಂದ್ರೆ ಆ ರೀತಿಯಾದಂತಹ ಅಬದ್ಧತೆ ಅನ್ನೋದು ಇತ್ತು, ಅದೆಲ್ಲವೂ ಕೂಡ ನೀಗಿ ಹೋಯ್ತು. ಏನಕ್ಕೆ ಅಂತ ಹೇಳಿದ್ರೆ, ಕೇವಲ ಅವಳ ನಿಷ್ಠೆಯಿಂದ ಅವಳು ಮಾಡಿದಂತಹ ಆಚಾರ್ಯರ ಸೇವೆಯಿಂದ, ಸೊ ಆಚಾರ್ಯ ಸಂಬಂಧದಿಂದ, ಆಚಾರ್ಯೋಪಾಸನೆಯಿಂದ ಅವಳು ಪರಿಶುದ್ಧಳಾಗಿ ಹೋದಳು. ಆದ್ದರಿಂದ ತನ್ನ ದಿವ್ಯ ಕಟಾಕ್ಷದಿಂದ ತನ್ನೆದುರೇ ಅವಳು ಮೋಕ್ಷ ಮಾರ್ಗಕ್ಕೆ ಹೋಗುವಂತೆ ಪ್ರಭು ಅಂದ್ರೆ ಇಲ್ಲಿ ರಾಮಚಂದ್ರ ಅವಳನ್ನು ಮಾಡಿಬಿಟ್ಟ. ಆಚಾರ್ಯೋಪಾಸನೆಗೆ ಎಷ್ಟು ಮಹತ್ವ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ಸೊ ನೀವು ಯಾರು ಅಂತ ಯಾರಾದ್ರೂ ನಮ್ಮನ್ನ ಕೇಳಬೇಕಾದ್ರೆ ನಾವು ನಿಜವಾಗ್ಲೂ ಏನ್ ಹೇಳಬೇಕು ಅಂತ ಹೇಳಿದ್ರೆ, ಹಿರಿಯರು ಯಾರನ್ನಾದರೂ ಕೇಳಿದರೆ ಆವಾಗ ನಾವು ಇಂಥ ಆಚಾರ್ಯರ ಶ್ರೀಪಾದಗಳನ್ನು ಆಶ್ರಯಿಸಿದವರು ಎಂದೇ ಪರಿಚಯ ಮಾಡಿಕೊಳ್ಳುವ ಪದ್ಧತಿಯು ಗುಣಾಧಿಕರಲ್ಲಿ, ಆಚಾರಶೀಲರಲ್ಲಿ ಇಂದಿಗೂ ಉಂಟು ಅಲ್ಲ. ಸೊ ನಿಜವಾಗ್ಲೂ ನಾವು ಹೇಗೆ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಆಚಾರ್ಯರ ಸಂಬಂಧದಲ್ಲಿ. ಸೊ ಶಬರಿಯನ್ನ ಯಾವಾಗ್ಲೂ ಯಾರಾದ್ರೂ ಏನಾದ್ರೂ ಕೇಳ್ತಾ ಇದ್ರೆ, ನೀವ್ ಯಾರು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಅವಳು ಏನನ್ನ ಹೇಳ್ತಾ ಇದ್ದು ಅಂತ ಹೇಳಿದ್ರೆ, ಮತಂಗ ಋಷಿಗಳ ಶ್ರೀಪಾದಗಳನ್ನ ಆಶ್ರಯಿಸಿದಂಥವಳು ನಾನು, ಅಂದ್ರೆ ಅವಳ ಶಿಷ್ಯಳಾದಂಥವಳು ನಾನು ಅಂತ ಹೇಳ್ತಾ ಇದ್ದು. ಅದರಿಂದ ಆಚಾರ್ಯ ಸಂಬಂಧ ಏನಿತ್ತು, ಅದರಿಂದ ಅವಳಲ್ಲಿ ಯಾವ ಯಾವ ನ್ಯೂನತೆಗಳು ಇತ್ತು, ಅಥವಾ ಯಾವ ಯಾವ ಕಲುಷಿತವಾದಂತಹ ಭಾವನೆಗಳು ಯಾವ್ದಾದ್ರು ಇದ್ದಿದ್ರೆ ಅದೆಲ್ಲವೂ ಕೂಡ ಅದು ಸಂಪೂರ್ಣವಾಗಿ ನಾಶವಾಗಿ ಇವಾಗ ಕೇವಲ ಭಗವಂತನಲ್ಲಿ ಮತ್ತೆ ತನ್ನ ಆಚಾರ್ಯರಲ್ಲಿ ಭಕ್ತಿಮಯವಾದಂತಹ ಭಾವನೆಗಳು ಮಾತ್ರ ಇತ್ತು. ಆದ್ದರಿಂದಲೇ ರಾಮಚಂದ್ರ ಅವಳ ಮೇಲೆ ವಿಶೇಷವಾದಂತಹ ಕೃಪೆಯನ್ನ ತೋರಿಸ್ತಾನೆ. ಹಾಗೆ ಹೇಳದೆ ತಮ್ಮ ಪ್ರಶಂಸೆ ಮತ್ತೆ ಪ್ರೌಢಿಮೆಯ ವರ್ಣನೆಯನ್ನೇ ಮಾಡುವವರು ಅಹಂಕಾರಿಗಳೇ ಮಾತ್ರ. ಅವರೆಷ್ಟು ಯೋಗ್ಯರಾಗಿದ್ದರೂ ಆಚಾರ್ಯ ಸಂಬಂಧವಿಲ್ಲದಿದ್ದರೆ ಹಿರಿಯರು ಅವರ ಕೈಯಲ್ಲಿ ಊಟ ಮಾಡಲಾರದು. ನೋಡಿ, ಸೊ ಆ ರೀತಿಯಾದಂತಹ ಒಂದು ಪದ್ಧತಿ ಅಥವಾ ಸಂಪ್ರದಾಯ ಕೇವಲ ಆ ತ್ರೇತಾಯುಗದಲ್ಲಿ ಮಾತ್ರ ಅಲ್ಲ, ಈಗಲೂ ಕೂಡ ನಿಜವಾಗ್ಲೂ ನಿಷ್ಠಾವಂತರಾದಂಥವರು ಯಾರಿಗೆ ಆಚಾರ್ಯ ಸಂಬಂಧವಿರುತ್ತದೆ ಅಂಥವರ ಮನೆಯಲ್ಲಿ ಮಾತ್ರ ಊಟ ಮಾಡ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ಈಗಲೂ ಕೂಡ ಅಂತ ಹೇಳಿದ್ರೆ ಪ್ರಾಯಶಃ ಇವತ್ತು ಬಹಳ ವಿರಳ ನಾವು ಆ ರೀತಿ ನೋಡುವಂತಹದ್ದು. ಆದ್ರೆ ಪ್ರಾಯಶಃ ಇವತ್ತಿನಿಂದ ಒಂದಷ್ಟು ದಶಕಗಳ ಹಿಂದೆ ಅಥವಾ ಶತಮಾನಗಳ ಹಿಂದೆ ನೋಡಿದರೆ ಅಂದಿನ ಭಾರತದಲ್ಲಿ ಕೂಡ ಆ ರೀತಿಯಾದಂತಹ ಆಚಾರ್ಯಶೀಲರು ಕೇವಲ ಯಾರಿಗೆ ಆಚಾರ್ಯ ಸಂಬಂಧ ಇರ್ತದೆ ಅಂಥವರ ಮನೆಯಲ್ಲಿ ಮಾತ್ರ ಊಟ ಮಾಡ್ತಾ ಇದ್ರಂತೆ. ಸೊ ರಾಮಚಂದ್ರ ಕೂಡ ಹಾಗೆ ಮಾಡಿದ್ದರಲ್ಲಿ ಏನು ತಪ್ಪು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಶಬರಿಗಿದ್ದ ಆ ಆಚಾರ್ಯ ಸಂಬಂಧ, ಆಚಾರ್ಯ ಅನುಗ್ರಹ ಪ್ರಾಪ್ತಿ ಗುಹನಿಗೆ ಇಲ್ಲವೆಂದೇ ಅಲ್ಲಿ ಪ್ರತಿಗ್ರಹ ಮಾಡದ ಪ್ರಭು ಇಲ್ಲಿ ಮಾಡಿದ. ಸೊ ಮೋಕ್ಷವನ್ನೇ ಕೊಟ್ಟ ಈ ಯೋಗ್ಯತೆ ಅವನಿಗೆ ಇರಲಿಲ್ಲ, ಅಂದ್ರೆ ಗುಹನಿಗೆ ಇರಲಿಲ್ಲ.
ಶಬರಿಯ ಆತಿಥ್ಯ ಸಮ್ಯಕ್ ಎಂದದ್ದರಲ್ಲಿ ಇದೆಲ್ಲ ಧ್ವನಿತ, ಅಂತರ್ಗತ ಮತ್ತೆ ಅಭಿಪ್ರೇತ ಎಂಬುದು ಇಲ್ಲಿ ಆಚಾರ್ಯರು ನಮಗೆ ತೋರಿಸ್ತಾ ಇರತಕ್ಕಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಅಲ್ಲ. ಸೊ ಇವತ್ತು ನಾವು ಈ ಶಬರಿಯ ಪ್ರಸಂಗವನ್ನ ನಾವು ಆದಷ್ಟು ಮಟ್ಟಕ್ಕೆ ನಾವು ಚರ್ಚೆಯನ್ನ ಮಾಡಿದ್ವಿ. ಇದು ಬಹಳ ವಿಶೇಷವಾದಂತಹ ಪ್ರಸಂಗ. ಇದರಲ್ಲಿ ಎಷ್ಟೊಂದು ಅರ್ಥಗಳು ಒಳಾರ್ಥಗಳು ಎಷ್ಟಿವೆ ಅನ್ನೋದು ನಮ್ಗೆ ಇವತ್ತು ಪ್ರಾಯಶಃ ನಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಭಾಗವಹಿಸಿದ್ದೀರಾ ಇವತ್ತು ಎಲ್ಲರಿಗೆ ಬಹಳ ಧನ್ಯವಾದಗಳು. ಮುಂದೆ ಮತ್ತೆ ಶುಕ್ರವಾರ ನಾವು ಮತ್ತೆ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಅದುವರೆಗೆ ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಅಥವಾ ಯಾವ್ದಾದ್ರು ಟೀಕೆ ಟಿಪ್ಪಣಿ ಯಾವ್ದಾದ್ರು ಮಾಡ್ಬೇಕಾದ್ರೆ ಇವಾಗ ನೀವು ಮಾಡಬಹುದು. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರತಿಗ್ರಹ ಅಂದ್ರೆ ಏನರ್ಥ ಪ್ರಭು? ಪ್ರತಿಗ್ರಹ ಅಂದ್ರೆ ಸ್ವೀಕರಿಸುವಂತದ್ದು, ಆಕ್ಸೆಪ್ಟ್. ಹಾ, ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಆಕ್ಸೆಪ್ಟ್ ಅಂತ ಹೇಳಿದ್ರೆ, ಪ್ರತಿಗ್ರಹ ಅಂದ್ರೆ ಸ್ವೀಕರಿಸುವಂತಹದ್ದು ಅಂತ ಅರ್ಥ. ಓಕೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಕ್ಲಾಸ್ ಚೆನ್ನಾಗಿತ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ ಪ್ರಭುಜಿ, ನಾವು ನಮ್ಮ ಈ ದಿನನಿತ್ಯ ಜೀವನದಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಪ್ರವಚನಗಳನ್ನ ಕೇಳ್ತೀವಿ, ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಲೀಲೆಗಳನ್ನ ಕೇಳ್ತಾ ಇರ್ತೀವಿ, ಭಗವಂತನ ಧ್ಯಾನ ಮಾಡ್ತಾ ಇರ್ತೀವಿ, ನೆನ್ಸ್ಕೊಳ್ತಾ ಇರ್ತೀವಿ. ಅದೇ ತರ ಕನ್ಸಲ್ಲೂ ಅದೇ ತರಾನೇ ಬಂದ್ಬಿಡುತ್ತೆ ಪ್ರಭುಜಿ. ಒಂದೊಂದ್ ಟೈಮ್ ಭಗವಂತನೇ ಪ್ರವಚನ ಕೊಡ್ತಾ ಇರೋ ತರ, ನಾವ್ ಅಳ್ತಾ ಇರೋ ತರ. ಇದು ಏನು ನಿಜ ಜೀವನದಲ್ಲಿ ನಡೆಯೋ ಆಕ್ಸೆಂಟ್ ಅದು ಬರುತ್ತಾ ಪ್ರಭುಜಿ? ಅದ್ರ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ತರ ಕನ್ಸ್ಗಳು ನನಗಿನ್ನು ಭಗವಂತ ಕನಸಿನಲ್ಲೂ ಬಂದಿಲ್ಲ, ಆ ರೀತಿ ಭಗವಂತನಿಗೆ ಯಾವತ್ತೂ ಬಂದಿಲ್ಲ, ಅದರಿಂದ ನನಗೆ ಅದರ ಅನುಭವ ಇಲ್ಲ. ಆದ್ರೆ ಯಾರ ಚಿಂತನೆಯಲ್ಲಿ ನಾವು ಯಾವಾಗ್ಲೂ ಇರ್ತೇವೆ ಅವರೇ ನಮ್ಮ ನಿಜವಾಗ್ಲೂ ಶಾಸ್ತ್ರದ ಪ್ರಕಾರ 3 ಅವಸ್ಥೆಗಳು ಇರುತ್ತೆ ಅಂತ ಹೇಳುತ್ತೆ. ಜಾಗೃತಿ, ಮತ್ತೆ ಸ್ವಪ್ನ, ಮತ್ತೆ ಸುಷುಪ್ತಿ. ಮತ್ತೆ ಇದಲ್ಲದೆ 4ನೇದು ಮತ್ತೊಂದು ಕೂಡ ಇದೆ, ಅದು ಬೇಡ ಇವಾಗ. ಆದ್ರೆ ಈ 3 ಅವಸ್ಥೆಗಳು ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಜಾಗೃತಿ ಅಂತ ಹೇಳಿದ್ರೆ ಏನು? ಇವಾಗ ನಾವೇನು ಎದ್ದಿದ್ದೇವೆ, ಇವಾಗ ಎಲ್ಲ ಕೂಡ ನಮ್ಗೆ ಗೋಚರವಾಗ್ತಾ ಇದೆ, ಎಲ್ಲ ಕೂಡ ನಮ್ಗೆ ತಿಳಿದು ಬರ್ತಾ ಇದೆ, ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ, ಇದು ಜಾಗೃತಿ. ಅದಾದ್ಮೇಲೆ ಸ್ವಪ್ನ ಅಂತ ಹೇಳಿದ್ರೆ ಯಾವಾಗಲೂ ನಾವು ಮಲಗಿರ್ತೇವೆ, ಅದು ಸ್ವಪ್ನ. ಆಮೇಲೆ ಸುಷುಪ್ತಿ ಅಂತ ಹೇಳಿದ್ರೆ ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ. ಡೀಪ್ ಸ್ಲೀಪ್ ಅಂದ್ರೆ ಬಹಳ ಆಳವಾಗಿ ನಾವು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಬಹಳ ಅಂದ್ರೆ ನಮ್ಗೇನು ಗೊತ್ತಾಗೋದೇ ಇಲ್ಲ, ಅಕ್ಕಪಕ್ಕ ಏನೇ ಬಿದ್ರು ಏನಾದ್ರೂ ನಮ್ಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಸುಷುಪ್ತಿ ಅಲ್ಲ. ಸೊ ನಾವು ಈ ಜಾಗೃತಾವಸ್ಥೆಯಲ್ಲಿ ಅಂದ್ರೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ನಾವು ಮಲಗುವವರೆಗೆ ಯಾವ ಯಾವ ಯೋಚನೆಗಳು ನಮಗೆ ಬರ್ತದೆ, ಯಾವ ಯಾವ ದೃಶ್ಯಗಳನ್ನ ನಾವು ನೋಡ್ತೇವೆ, ಮತ್ತೆ ಯಾವ ಒಂದು ಪ್ರಜ್ಞೆಯಲ್ಲಿ ಇರ್ತೇವೆ, ಯಾವ ಪುರುಷರೊಂದಿಗೆ ಅಥವಾ ಸ್ತ್ರೀಯರೊಂದಿಗೆ ನಮ್ಮ ಒಡನಾಟವನ್ನ ನಾವು ಇಟ್ಕೊಳ್ತೇವೆ, ಅದೇನೆ ನಮ್ಮ ರಾತ್ರಿಯ ಸಮಯದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ಬರ್ತಕ್ಕಂತಹದ್ದು ಸಾಮಾನ್ಯವಾಗಿ ನೋಡಿದ್ರೆ. ಅದಕ್ಕೆ ಹೊರತಾಗಿ ಯಾವುದೂ ಕೂಡ ಬರೋದಿಲ್ಲ. ನಮಗೆ ಅನುಭವದಲ್ಲಿ ಯಾವ ಒಂದು ವಿಷಯಗಳು ಇರ್ತದೆ ಜಾಗೃತಾವಸ್ಥೆಯಲ್ಲಿ, ಅದೇ ಕೂಡ ಸ್ವಪ್ನಾವಸ್ಥೆಯಲ್ಲಿ ನಮಗೆ ನಮ್ಮ ಕನಸಿನಲ್ಲಿ ಬರ್ತದೆ ಅಲ್ಲ. ಸೊ ಯಾರು ಭಗವಂತನ ಧ್ಯಾನದಲ್ಲಿ, ಭಗವಂತನ ಚಿಂತೆಯಲ್ಲಿ ಯಾವಾಗ್ಲೂ ಇರ್ತಾರೆ. ಭಗವಂತನ ಚಿಂತೆಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಕೇವಲ ದೇವಸ್ಥಾನದಲ್ಲಿ ವಾಸ ಮಾಡುವಂತವ್ರು ಅವರು ಮಾತ್ರ ಅಂತ ಅಲ್ಲ. ಆದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ನಿನ್ನ ಯಾವ ನಿಯತ ಕರ್ಮ ಅಂತ ಇದೆ ಅದನ್ನು ಮಾಡು, ನನ್ನನ್ನ ಕೂಡ ನೆನೆಸಿಕೋ, ಎಲ್ಲಾ ಸಮಯದಲ್ಲೂ ಕೂಡ ಅದೇ ರೀತಿಯಲ್ಲಿ ನೀನು ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳೋ ಹಾಗೆ ಯಾರು ಬೇಕಾದ್ರೂ ಭಗವಂತನ ಚಿಂತನೆಯಲ್ಲಿ ಚಿಂತಾಭಗ್ನರಾಗಬಹುದು. ಅದರಿಂದ ಅಂಥವರು ರಾತ್ರಿಯಲ್ಲಿ ಮಲಗಬೇಕಾದ್ರೆ ಕೂಡ ಅದೇ ಒಂದು ವಿಷಯ ಅವ್ರಿಗೆ ಕನಸಿನಲ್ಲಿ ಕೂಡ ಬರ್ತದೆ. ಸೊ ಈ ರೀತಿ ಆದ್ರೆ ಕನಸಿನಲ್ಲಿ ಕೂಡ ಕೃಷ್ಣ ಅನ್ನೋನು ಬಂದ್ರೆ ಅಥವಾ ಭಕ್ತರು ನಮ್ಮ ಕನಸಿನಲ್ಲಿ ಬಂದ್ರೆ ಅದು ನಮ್ಮ ಭಕ್ತಿಮಯ ಜೀವನದ ಸಾಫಲ್ಯ ಅಂತ ಬೇಕಾದ್ರೆ ನಾವು ಹೇಳ್ಬೋದು. ಖಂಡಿತವಾಗ್ಲೂ ಸಾಫಲ್ಯ. ಏಕೆ ಅಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ಮಲಗಬೇಕಾದ್ರೆ ನಮ್ಗೆ ನಿಜವಾಗ್ಲೂ ಯಾವ ಯಾವ ಚಿಂತೆಗಳು ಅಥವಾ ಚಿಂತನೆಗಳು ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಇರ್ತದೆ, ಅದೇನೆ ನಮ್ಮ ಕನಸಿನಲ್ಲಿ ಸಾಮಾನ್ಯವಾಗಿ ಬರುವಂತಹದ್ದು ಅಲ್ಲ. ಯಾರಿಗಾದ್ರೂ ಯಾವುದೋ ಒಂದು ವಿಷಯದ ಬಹಳ ತೀವ್ರವಾದಂತಹ ಭಯ ಇರ್ತದೆ ಅಂತ ಇಟ್ಕೊಳ್ಳಿ, ಅದೇ ಒಂದು ವಿಷಯ ಅವರ ಕನಸಿನಲ್ಲಿ ಕೂಡ ಬರ್ತದೆ. ಯಾರಿಗಾದ್ರೂ ಬಹಳ ಸಂತೋಷ ಇದೆ ಒಂದು ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಅಂತ ಹೇಳಿದ್ರೆ ಅದೇ ವಿಷಯ ಬರ್ತದೆ. ಮತ್ತೊಂದು ವಿಷಯದ ಬಗ್ಗೆ ದುಃಖ ಇದೆ ಅಂತ ಹೇಳಿದ್ರೆ ಅದೇ ವಿಷಯ ಬರ್ತದೆ. ಸೊ ಅದೇ ರೀತಿಯಲ್ಲಿ ಭಗವಂತ ಕೂಡ ನಮ್ಮ
ಮನಸ್ಸಿನ ಅಂತರಾಳದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಕನಸಿನಲ್ಲಿ ಕೂಡ ಅವನೇ ಬರ್ತಾನೆ ಅಲ್ಲ. ಸೊ ಎಲ್ಲ ನಮ್ಮ ಪ್ರಜ್ಞೆಯ ಮೇಲೆ ಅದು ನಿರ್ಭರವಾಗಿರುತ್ತದೆ ಅಲ್ಲ. ಸೊ ಯಾವ ಚಿಂತನೆಯನ್ನ ನಾವು ದಿನ ಪೂರ್ತಿ ಮಾಡ್ತೇವೆ ಅದರ ಮೇಲೆ ನಿರ್ಭರವಾಗಿರುತ್ತದೆ. ಸೊ ಕೃಷ್ಣನ ಚಿಂತನೆಯನ್ನ ದಿನಾಪೂರ್ತಿ ಮಾಡುವಂತಹದ್ದು ಅಷ್ಟೊಂದು ಸುಲಭವಲ್ಲ. ಆದ್ದರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದಿನದಲ್ಲಿ 2 ಗಂಟೆಗಳ ಕಾಲವಾದರೂ ನೀವು ಕೃಷ್ಣನ ಚಿಂತನೆಯಲ್ಲಿ ನೀವು ಚಿಂತಾಮಗ್ನರಾಗಿ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಜಪದ ಸಮಯದಲ್ಲಿ. ಅವಾಗ ಪ್ರಭುಪಾದರು ಹೇಳ್ತಾರೆ, ನಮ್ಮ ಮನಸ್ಸಿನ ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲ, ಬ್ಯಾಕ್ ಗ್ರೌಂಡ್ ಅಂತ ಏನ್ ಹೇಳ್ತಾರೆ, ಪೃಷ್ಠಭೂಮಿ ಅಂತ ಏನ್ ಹೇಳ್ತಾರಲ್ಲ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ಯಾಕೆಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ನೀವು ನೋಡಿದ್ರೆ ಒಂದೇ ವಿಷಯ ಇರೋದಿಲ್ಲ, ಅಂದ್ರೆ ಒಂದೇ ದೃಶ್ಯನೂ ಇರೋದಿಲ್ಲ. ಯಾವುದೋ ಒಂದು ದೃಶ್ಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ, ಅದಕ್ಕೆ ಹೊರತಾಗಿ ಇದೀಗ ನಾವು ಯಾವ ಒಂದು ಕೆಲಸವನ್ನ ಮಾಡ್ತಾ ಇರ್ತೇವೆ ಆ ಒಂದು ವಿಷಯ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಸೊ ಯಾವಾಗ ಕೃಷ್ಣನ ಒಂದು ಚಿಂತನೆಯನ್ನ ನಾವು ಪ್ರತ್ಯೇಕವಾಗಿ 2 ಗಂಟೆಗಳ ಕಾಲ ಬೆಳಗ್ಗಿನ ಸಮಯದಲ್ಲಿ ನಾವು ಮಾಡ್ತೇವೆ, ಅವಾಗ ಪ್ರಭುಪಾದರು ಹೇಳ್ತಾರೆ ನಮ್ಮ ಬ್ಯಾಕ್ ಗ್ರೌಂಡ್ ನಲ್ಲಿ ಕೃಷ್ಣ ಅನ್ನೋನು ಬಂದು ಕೂತ್ಕೊಂಡ್ಬಿಡ್ತಾನೆ. ಆವಾಗ ಅದಾದ ಮೇಲೆ ಕೃಷ್ಣನ ಚಿಂತನೆಯನ್ನ ಮಾಡೋದು ನಮ್ಗೆ ಬಹಳ ಸುಲಭವಾಗ್ತದೆ. ಯಾಕೆಂದ್ರೆ ಅವಾಗ ಕೃಷ್ಣ ಅಲ್ಲೇ ಇರ್ತಾನೆ, ಆ ಬ್ಯಾಕ್ ಗ್ರೌಂಡ್ ನಿಂದ ಫೋರ್ ಗ್ರೌಂಡ್ಗೆ ನಾವು ಅವನನ್ನು ತರಬೇಕಷ್ಟೇ ಅಲ್ಲ. ಸೊ ಹಾಗೆ ಅದು ಕನಸಿನಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಭಕ್ತಿ ಜೀವನದ ಅಥವಾ ನಮ್ಮ ಭಕ್ತಿಯ ಸಾಫಲ್ಯ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ಅದು ಅದರಿಂದ ಬಹಳ ದೂರ ಇದ್ದೇನೆ, ಆದ್ರೆ ಕೇವಲ ತಾತ್ವಿಕವಾಗಿ ಇದನ್ನ ಹೇಳ್ಬೋದು ಅಷ್ಟೇ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಹಂಚ್ಕೋಬೇಕಾ? ಯಾರಾದ್ರೂ ಯಾವ ಪ್ರಶ್ನೆ ಕೇಳಿದ್ದಾರೆ ಮಾತಾಜಿ ಅದ್ರ ಬಗ್ಗೆ? ಅದು ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಯಾರಿಗಾದ್ರೂ? ಪ್ರಭುಜಿ ಇನ್ನೊಂದು ಪ್ರಶ್ನೆ ಇದೆ. ಭಗವಂತನ 16 ಗುಣಗಳಲ್ಲಿ ಕೃತಜ್ಞತೆ ಅನ್ನೋದೊಂದು ಇದೆಯಲ್ಲ ಪ್ರಭುಜಿ? ಯಾವ ಗುಣ? ಕೃತಜ್ಞತೆ. ಕೃತಜ್ಞರಾಗ್ತಾರೆ, ಕೃತಜ್ಞ. ಯಾರಾದ್ರೂ ಸಹಾಯ ಮಾಡೋ ಅದನ್ನ ನೆನ್ಸ್ಕೊಳ್ತಾರೆ ಅಂತ. ಹೌದು. ನಾವು ನಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ರು ಸಹಾಯ ಮಾಡಿರ್ತಾರೆ, ಆದ್ರೆ ನಾವ್ ಅದ್ರ ಈಕ್ವಲೆಂಟ್ ಆಗಿ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ, ನಾವು ಪ್ರತಿಯಾಗಿ ಅವ್ರಿಗೆ ಸಹಾಯ ಮಾಡಿರ್ತೀವಿ, ಅಥವಾ ಏನೋ ಥಿಂಗ್ಸ್ ಏನೋ ಇನ್ನೊಂದು ಅವ್ರು ಬೇರೆ ರೀತಿಲಿ ಸಹಾಯ ಮಾಡಿರ್ತೀವಿ. ಅದಲ್ಲಿಗೆನೆ ಎಂಡ್ ಮಾಡ್ಬೋದಾ, ಅಥವಾ ಅದನ್ನ ಜೀವನ ಪೂರ್ತಿ ಆತರ ನೆನ್ಸ್ಕೊಳ್ತಾ ಇರ್ಬೇಕು? ಒಂದೊಂದ್ ಟೈಮ್ ನಮ್ಗೆ ನೆನಪು ಬರಲ್ಲ ಅವ್ರು ಸಹಾಯ ಮಾಡಿರೋದು, ಅಂದ್ರೆ ನಾವ್ ಅಲ್ಲೇ ಸ್ಪಾಟ್ ಅಲ್ಲೇ ಅವ್ರಿಗೆ ನಾವು ಅವ್ರಿಗೆ ಈಕ್ವಲೆಂಟ್ ಆಗಿ ಏನಾದ್ರು ಕೊಟ್ಬಿಟ್ಟಿರ್ತೀವಿ. ಇದ್ರ ಬಗ್ಗೆ ಹೇಳಿ. ಸೊ ಯಾವಾಗ ಯಾರಾದ್ರೂ ಒಂದು ಸಹಾಯವನ್ನ ನಮಗೆ ಮಾಡಿರ್ತಾರೆ, ನಿಜವಾಗ್ಲೂ ಕೃತಜ್ಞತೆ ಅನ್ನೋದು ನಮ್ಮಲ್ಲಿ ಇದ್ರೆ ಅವ್ರಿಗೆ ನಾವು ಪ್ರತ್ಯುಪಕಾರವಾಗಿ ಏನನ್ನಾದ್ರೂ ಮಾಡಿದ್ರು ಅಥವಾ ಮಾಡದೆ ಹೋದ್ರೂ ಕೂಡ ಜೀವನ ಪೂರ್ತಿ ನೆನೆಸಿಕೊಳ್ಳುವಂತವನು ನಿಜವಾಗ್ಲೂ ಕೃತಜ್ಞ ಅನ್ನೋದನ್ನ ಇದೇ ರಾಮಾಯಣದ ನೀವು ಯಾವ ಒಂದು ವಿಷಯ ಹೇಳಿದ್ರಿ, ಕೃತಜ್ಞ ಎಂಬಂತಹ ಶಬ್ದಕ್ಕೆ ಏನು ವಿವರವನ್ನ ಅಲ್ಲಿ ಗೋವಿಂದರಾಜರು ಕೊಟ್ಟಿದ್ರು ಅದನ್ನ ನಾವು ಓದಿದ್ವಿ. ಏನದು ಅದರ ಆ ವಾಕ್ಯ ಇವಾಗ ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ, ಆದ್ರೆ ಕೃತೇನ ಏಕೇನ ಮಾತ್ರೇಣ ಅಂತ ಒಂದು ಬರುತ್ತೆ ಅಲ್ಲಿ ಶಬ್ದ. ಅಂದ್ರೆ ಒಂದೇ ಒಂದು ಸಣ್ಣ ಉಪಕಾರವನ್ನ ರಾಮಚಂದ್ರನಿಗೆ ಯಾರಾದ್ರೂ ಮಾಡಿದ್ರೆ ಅದನ್ನ ಯಾವತ್ತೂ ಕೂಡ ಅವನು ಮರಿತಾ ಇರ್ಲಿಲ್ಲ ಅನ್ನೋ ವ್ಯಾಖ್ಯಾನವನ್ನ ನಾವು ಅಲ್ಲಿ ಓದಿದ್ವಿ ಅಲ್ಲ. ನಿಮ್ಗೆ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ. ಒಂದೇ ಒಂದು ಸಣ್ಣ, ಅದು ಬಹಳ ಸಣ್ಣ ಉಪಕಾರವೂ ಆಗಿರ್ಬೋದು ಅಥವಾ ದೊಡ್ಡ ಉಪಕಾರವೇ ಆಗಿರ್ಬೋದು, ಆದ್ರೆ ಎಷ್ಟೇ ಒಂದು ಸಣ್ಣ ಉಪಕಾರವಾಗಿದ್ರೂ ಕೂಡ ಅದನ್ನ ಜೀವನ ಪೂರ್ತಿ ಅದನ್ನ ಮರಿತಾ ಇರಲಿಲ್ಲ. ಆ ಸಹಾಯವನ್ನ ಯಾರು ಮಾಡಿದ್ದಾರೆ ಅವರನ್ನು ಕೂಡ ರಾಮಚಂದ್ರ ಮರಿತಾ ಇರಲಿಲ್ಲ. ಅದು ರಾಮಚಂದ್ರನ ವಿಶೇಷವಾದಂತಹ ಗುಣ ಏನಿದೆ, ಕೃತಜ್ಞ ಎಂಬಂತಹ ಗುಣದ ವ್ಯಾಖ್ಯಾನ ಅಲ್ಲಿ ಕೊಟ್ಟಿದ್ದಂತಹದ್ದು. ಅದರಿಂದ ಸೊ ನಮ್ಮಲ್ಲೂ ನಾವು ರಾಮಚಂದ್ರನ ಪಾದಾನುಗಮನವನ್ನ ಮಾಡಬೇಕು ಅಂತ ಹೇಳಿದ್ರೆ, ಅವನ ಹೆಜ್ಜೆಯಲ್ಲಿ ನಾವು ನಡೆಯಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರಾದ್ರೂ ಒಂದು ಉಪಕಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ಉಪಕಾರವನ್ನ ಮಾಡಿದ್ದಾರೆ, ಯಾವ ಉಪಕಾರವನ್ನ ಮಾಡಿದ್ದಾರೆ ಎರಡನ್ನೂ ಕೂಡ ನಾವು ಮರೆಯಬಾರದು. ಎಷ್ಟೊಂದ್ಸತಿ ನಮ್ಗೆ ಮರೆತು ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ವಿಸ್ಮರಣೆ ಅನ್ನೋದು ಸ್ವಾಭಾವಿಕ. ಆದರೆ ಆದಷ್ಟು ನಾವು ನೆನಪಿಟ್ಕೊಂಡಿರ್ಬೇಕು, ರಾಮಚಂದ್ರನ ಹೆಜ್ಜೆಯಲ್ಲಿ ನಾವು ನಡೆಯಬೇಕು ಅಂತ ಹೇಳಿದ್ರೆ ನಾವು ಮರೆಯಬಾರದು ಅಂತ ನಾವು ಹೇಳ್ಬೇಕು. ಹೌದಾ? ಓಕೆ, ಸೊ ಸಾಕಷ್ಟು ಸಮಯ ಆಗಿದೆ ಆಗ್ಲೇ. ಹೇಳಿ ಮಾತಾಜಿ, ಏನ್ ಹೇಳ್ತಾ ಇದ್ರ? ಇಲ್ಲ ಪ್ರಭುಜಿ, ಧನ್ಯವಾದಗಳು ಹೇಳಿದೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. 8:12 ಆಗಿದೆ ಆಗ್ಲೇ, ಅದರಿಂದ ಇವಾಗ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಮತ್ತೆ ನಾವು ನಮ್ಮ ಚರ್ಚೆಯನ್ನ ಬರುವ ಶುಕ್ರವಾರ ಮುಂದುವರಿಸ್ತೇವೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ಸಂಕ್ಷೇಪ ರಾಮಾಯಣಂ ಕಿ ಜೈ, ಶ್ರೀ ನಾರದ ಮುನಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡೋತ್ ಧನ್ಯವಾದಗಳು ಪ್ರಭುಜಿ.